ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಶಕ್ತಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶಕ್ತಿ ದರ್ಶನ, ಸತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲು ಗುರು ವಂದನೆ ಮಾಡೋಣ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ನಿಮಿಷ, ತಪ್ಪಾಯ್ತು. ಈ ದಿನದ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಚಾರ ಆಧ್ಯಾತ್ಮಿಕ ಪ್ರಗತಿ ಅದು ಹೇಗಿರ್ತದೆ ಅಂತ. ನಮ್ಮಲ್ಲಿ 3 ಕಾರ್ಯಕ್ರಮ ನಡೀತಾ ಇದೆ: ಆತ್ಮದರ್ಶನ, ಶಕ್ತಿ ದರ್ಶನ, ಸತ್ಯದರ್ಶನ. ಆತ್ಮದರ್ಶನದ ಏನು? ನಾನು ಯಾರು ಅಂತ ವಿಚಾರ, ಆತ್ಮ ವಿಚಾರ. ಇದಕ್ಕೆ ಶಿವ ದರ್ಶನ ಅಂತ ಹೇಳ್ತಾರೆ. ಆತ್ಮ ಶಿವ ದರ್ಶನ. ಎರಡನೇ ಕಾರ್ಯಕ್ರಮ ಶಕ್ತಿ ದರ್ಶನ. ಈ ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ ಏನದು ಅಂತ, ಅದಕ್ಕೆ ಶಕ್ತಿ ದರ್ಶನ ಅಂತ ಹೇಳೋದು. ಎಲ್ಲವೂ ಶಕ್ತಿಮಯ. ಮೂರನೇದು ಸತ್ಯ ದರ್ಶನ. ಅಂದ್ರೆ ನಾನು ಎಲ್ಲಿದ್ದೇನೆ, ನಾನು ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದ್ದು, ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದನೋ, ಜ್ಞಾನದಲ್ಲಿದ್ದೀನೋ, ನಾನು ಆತ್ಮಸ್ವರೂಪಿ ಆಗಿದ್ದನೋ, ನಾನು ಎಲ್ಲಿದ್ದೇನೆ, ವೇರ್ ಆಮ್ ಐ. ಮೊದಲನೇದು ಹೂ ಆಮ್ ಐ, ಎರಡನೇದು ವಾಟ್ ಆಮ್ ಐ, ಮೂರನೇದು ವೇರ್ ಆಮ್ ಐ. ಇದು 3 ಕಾರ್ಯಕ್ರಮ ನಡೀತದೆ. ಈ ದಿನ ಕಾರ್ಯಕ್ರಮ ಸತ್ಯದರ್ಶನ. ಆತ್ಮದರ್ಶನಂ ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ ಸತ್ಯದರ್ಶನಂ. ಈಗ ಇವತ್ತಿನ ವಿಚಾರ ಆಧ್ಯಾತ್ಮಿಕ ಪ್ರಗತಿ. ಸಾಮಾನ್ಯವಾಗಿ ನಾನು ಬಂದು ಒಂದು ಪ್ರಶ್ನೆ ಕೇಳ್ತಾರೆ ಎಲ್ಲ, ಪ್ರಭುಜಿ ನಾನು ಆಧ್ಯಾತ್ಮಿಕವಾಗಿ ಮುಂದೆ ಹೋಗಿದ್ದೀನೋ ಇಲ್ಲ ಅಂತ. ಅಲ್ರಿ ನನ್ಗೆ ಏನ್ರಿ ಗೊತ್ತು, ನೀವು ಎಲ್ಲಿ ಹೋಗಿದ್ರೆ ನನ್ಗೇನ್ ಗೊತ್ತು? ನಾನು ಆಧ್ಯಾತ್ಮಿಕವಾಗಿ ಮುಂದುವರೆದಿರೋ ಇಲ್ಲೋ? ನೋಡ್ರಿ, ಮತ್ತೆ 5 ವರ್ಷದಿಂದ ಬರ್ತೇನೆ, 3 ವರ್ಷದಿಂದ ಬರ್ತೇನೆ, ಮುಂದೆ ಹೋಗಿದ್ದೇನೋ ಇಲ್ಲೋ? ನಂತರ ಏನಾದ್ರು ನಾನು ಏನ್ ಹೇಳಪ್ಪ ಅದಕ್ಕೆ ಉತ್ತರ? ಆದ್ರೆ ನಾನು ಇಂಜಿನಿಯರ್, ನಾನು ಸ್ವಲ್ಪ ತಲೆ ಖರ್ಚು ಮಾಡಿದೆ. ಇವ್ರಿಗೆ ಒಂದು ಮೀಟರ್ ಕೊಡ್ಬೇಕು, ಒಂದು ಮೀಟರ್ ಕೊಟ್ಟು ಅವರೇ ಮೆಜರ್ ಮಾಡ್ಕೋಬೇಕು. ಈಗ ನಾವು ಬ್ಲಡ್ ಪ್ರೆಷರ್ ನಾವು ಡಾಕ್ಟರ್ ಹೋಗೋದು, ನಾವೇ ಮೆಜರ್ ಮಾಡ್ಕೋತೇವೆ. ಅದ್ರ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಮೀಟರ್ ಕೊಡೋಣ ಇವರಿಗೆ ಅಂತ ಒಂದು ಯೋಚನೆ ಮಾಡಿದೆ. ಅದೇನ್ ಮೀಟರ್ ಅಂತ. ಸೊ ಆಧ್ಯಾತ್ಮಿಕ ಪ್ರಗತಿ ಅಂತ ಹೇಳಿದ್ರೆ ಜನ ಏನ್ ಮಾಡ್ತಾರೆ, ಅದು ನನಗೆ ಎಷ್ಟು ಅನುಭವ ಆಯ್ತು ಅಂತ ಹೇಳ್ತಾರೆ. ಮುಂಚೆ ನಾನು ಆಧ್ಯಾತ್ಮಿಕ ಡೈರಿ ಒಂದು ಬರೀರಿ ಅಂತ ಹೇಳ್ತಿದ್ದೆ. ಆಧ್ಯಾತ್ಮಿಕ ಡೈರಿ ಸುಸ್ತಾಗ್ಬಿಟ್ಟು ನನಗೆ ಆ ಅನುಭವ ಆಯ್ತು, ಈ ಅನುಭವ ಆಯ್ತು, ಅದು ಕಾಣ್ತು, ಇದು ಕಾಣ್ತು ಅಂತ ಬರೀಲಿ ಶುರು ಮಾಡ್ಬಿಡ್ತಾರೆ. ನಿಮ್ಗೆ ಏನ್ ಕಾಣುತ್ತೆ ಅದು ಮಾಯ ಕಣಪ್ಪ. ನಿಮ್ಮಲ್ಲಿ ಏನಾಗ್ತಿದೆ ಅದು ಆಧ್ಯಾತ್ಮಿಕ, ನಿಮ್ಮ ಒಳಗೆ ಏನಾಗ್ತಿದೆ ಅದು ಆಧ್ಯಾತ್ಮಿಕತೆ. ಹಾಗಾಗ್ಬಿಟ್ಟು ಈಗ ನಾನು ಡೈರಿ ಹೆಸರು ಚೇಂಜ್ ಮಾಡಿದೆ. ಈ ಡೈರಿ ಹೆಸರು ಸ್ವಾಧ್ಯಾಯ ಡೈರಿ ಅಂತ. ಅಂದ್ರೆ ನನ್ನನ್ನು ನಾನು ತರಿಸ್ಕೊಳ್ಳೋ ಡೈರಿ. ನನ್ಗೆ ಏನು ಅನುಭವ ಆಯ್ತಲ್ಲ,
ನನ್ನನ್ನು ಆಧ್ಯಾತ್ಮಿಕತೆ ಅಂದ್ರೆ ಅನುಭವಗಳನ್ನು ಶೇಖರಣೆ ಮಾಡೋದು. ನನ್ಗೆ ಆ ಅನುಭವ ಆಯ್ತು, ಈ ಅನುಭವ ಆಯ್ತು, ಹಾಗಾಯ್ತು, ಹೀಗಾಯ್ತು, ಏನೂ ಇಲ್ಲ. ಯಾಕಂದ್ರೆ ಅನುಭವ ಎಲ್ಲ ಕ್ಷಣಿಕ, ಎಷ್ಟೇ ಒಳ್ಳೆ ಅನುಭವ ಅದು. ಅದಕ್ಕೆ ಇಂಗ್ಲಿಷ್ ಅನುಭವಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಆ ಎಕ್ಸ್ಪೀರಿಯನ್ಸ್ ಅನ್ನೋ ಶಬ್ದ ಎಕ್ಸ್ಪೈರ್ಸ್, ಆಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೈರ್ಸ್, ಎಲ್ಲ ಎಕ್ಸ್ಪೀರಿಯನ್ಸ್ ಸತ್ತು ಹೋಗ್ತವೆ, ಬರ್ತಾವೆ ಹೋಗ್ತವೆ. ಆ ಹುಟ್ಟು ಸಾವು ಇರೋ ಅದು ಬರ್ತಾ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಎಕ್ಸ್ಪೈರ್ ಆಗೋದು ಯಾವ್ದು ಶಾಶ್ವತ ಇದೆ ಅದನ್ನ ಕಾಣ್ಕೊಳ್ಳಿ. ಹಾಗಿದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ, ನನಗೆ ಎಷ್ಟು ಸಮಚಿತ್ತತೆ ಬಂತು ಅಂದ್ರೆ, ಇಕ್ವಾನಿಮಿಟಿ ಬಂತು, ಸಮಸ್ಥಿತಿ ಬಂತು. ಏನೇ ಎಕ್ಸ್ಪೀರಿಯನ್ಸ್ ಆಗಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯ್ತು, ಲಾಭ ಆಯ್ತು, ನಷ್ಟ ಆಯ್ತು, ಸುಖ ಬಂತು, ದುಃಖ ಬಂತು, ನನ್ಗೆ ಸಮಸ್ಥಿತಿ ಇದೆಯಾ? ಆ ಸಮಸ್ಥಿತಿ ತಿಳ್ಕೊಳ್ಳೋದು ಆಧ್ಯಾತ್ಮ. ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತದ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ ಲೈಫಲ್ಲಿ, ಏನಾದ್ರು ಆಗ್ಬೋದು. ಹಾಗೆ ಆಧ್ಯಾತ್ಮಿಕ ಏನು? ಶಾಂತಿ, ಪ್ರೇಮ ಮತ್ತು ಸಮಸ್ಥಿತಿ. ಅಲ್ಲ, ಶಾಂತಿ ಪ್ರೇಮ ಇದ್ರಿ, ನನಗೆ ಬಹಳ ಶಾಂತಿ ಇದ್ರಿ, ಪ್ರೇಮ ಇದ್ರಿ, ಹೌದಾ, ನಾನು ಆರಾಮಾಗಿ ನಾನು ಆಧ್ಯಾತ್ಮಿಕ ಮುಂದುವರೆದೀನಿ. ಅಲ್ಲ, ನೀವೇನ್ ಮಾಡ್ತೀರಾ? ಏನ್ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀರ ಮನೇಲಿ. ಆ ಶಾಂತಿ ಪ್ರೇಮ ಸರ್ವಿಸ್ ಬರ್ಬೇಕು, ಅದೇ ಆಧ್ಯಾತ್ಮಿಕ ಸಂಗೀತ. ಸುಮ್ಮನೆ ಕೂತ್ಕೊಳ್ಳೋದು ಆಧ್ಯಾತ್ಮಿಕತೆ ಅಲ್ಲ. ನಾನು ಒಳ್ಳೆ ಸಂಗೀತಗಾರ್ರಿ, ಹೌದಾ, ನೀವೆಲ್ಲಿ ಸಂಗೀತ ಹೇಳ್ತೇನೆ? ನಾನು ಬಾತ್ರೂಮ್ ಅಲ್ಲಿ ಹೇಳ್ತೇನ್ರಿ. ನಮ್ಮೇ ನಾವು ಸರ್ಟಿಫಿಕೇಟ್ ಕೊಡ್ಬೋದು, ನಮ್ಗೆ ಶಾಂತಿ ಇದೆ ಪ್ರೇಮ ಅಂತ. ಆ ಶಾಂತಿ ಪ್ರೇಮ ಸರ್ವಿಸ್ ಅಲ್ಲಿ ಕನ್ವರ್ಟ್ ಆದಾಗ ಅದಕ್ಕೆ ಶಾಂತಿ ಪ್ರೇಮ ಅಂತ ಹೇಳೋದು. ಅದಕ್ಕೋಸ್ಕರ ನೀವೆಲ್ಲರೂ ಒಂದು ಡೈರಿ ಬರ್ಲಿಕ್ಕೆ ಶುರು ಮಾಡಿ. ಡೈರಿ ಇಟ್ಕೊಳ್ಳಿ, ಆಧ್ಯಾತ್ಮಿಕ ಡೈರಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಾಧ್ಯಾಯ ಡೈರಿ ಅಂತ ಹೇಳ್ತೇವೆ. ಸ್ವಾಧ್ಯಾಯ ಡೈರಿ ನನಗೆ ಏನ್ ಅನುಭವ ಆಯ್ತಲ್ಲ, ಈಗ ಡೈರಿ ಬರೀತಾ ಇರ್ತಾರೆ, ಹೊಸ ವರ್ಷಕ್ಕೆಲ್ಲ ಡೈರಿ ತಗೊಳ್ತಾರೆ. ನಾ ಡೈರಿ ಬರಿಬೇಕು ಅಂತ. ಏನ್ ಬರೀದು? ಬೆಳಗ್ಗೆ ಎದ್ದೆ, ಕಾಫಿ ಕುಡ್ದೆ, ಟಾಯ್ಲೆಟ್ಗೆ ಹೋದೆ, ಟಿವಿ ನೋಡ್ದೆ, ಬಾಯ್ ನಾನು ಏನ್ ಮಾಡಿದೆ ಅಂತ ಬರೀತೀರಾ? ಅದಲ್ಲ, ಆಧ್ಯಾತ್ಮಿಕವಾಗಿ ನನ್ನದು ಏನ್ ಆಗ್ತಾ ಇದೆ ಅದನ್ನು ಗಮನಿಸ್ಬೇಕು. ಅದಕ್ಕೆ ಸ್ವಾಧ್ಯಾಯ. ಅದಕ್ಕೆ ನಮ್ಗೆ ಹಿನ್ನೋರು ಹೇಳಿದ್ರು, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ದಿನಾ ನಿಮ್ ಸ್ವಾಧ್ಯಾಯ ಮಾಡ್ಕೊಳಪ್ಪ ಅಂತ ಹೇಳಿದ್ರು ಗುರುಗಳು. ಸ್ವಾಧ್ಯಾಯ ನನ್ನನ್ನು ಅರ್ಥಕೋ ಅಂತ. ನಾವೇನು ಬೇರೆಯವ್ರನ್ನ ಅರ್ಥಕೊಳ್ಳಿಕ್ ಬಹಳ ಚೆನ್ನಾಗಿ ಮಾಡ್ತೇವೆ. ಅವರೇ ಆಗಿದ್ದಾರಪ್ಪ, ಅವ್ರು ಇಂಪ್ರೂವ್ ಆಗಿದಾರ್ರಿ, ಅಯ್ಯೋ ಅವ್ರು ಸತ್ಸಂಗ ಹೋಗ್ತಾರೆ, ಎಷ್ಟು ಇಂಪ್ರೂವ್ ಆಗ್ಬಿಡ. ಅಲ್ಲ, ಗುರುಗಳ ಯಾರ ಹೇಳ್ತಿದ್ರು, ಭಗವದ್ಗೀತಾ ಸತ್ಸಂಗ ಮಾಡ್ತಾರೆ 30ನೇ ವರ್ಷ. ಒಬ್ರು ಬಂದು ಹೇಳ್ತಾರೆ, ನಾನು 30 ವರ್ಷ ನಿಮ್ಗೆ ಸತ್ಸಂಗ ಕೇಳ್ತಿದ್ದಾರೆ ಸ್ವಾಮಿ, ನೀವು ಬಹಳ ಇಂಪ್ರೂವ್ ಆಗಿದ್ದೀರಿ ಅಂತ. ನಾವು ಬೇರೆಯವ್ರನ್ನ ವ್ಯಾಲ್ಯೂ ಮಾಡ್ತೇವೆ, ನಾನು ಎಲ್ಲಿದ್ದೆ ಅಂತ ನೋಡ್ಕೋಬೇಕಪ್ಪ. ಅದು ಸ್ವಾಧ್ಯಾಯ. ಅದಕ್ಕೋಸ್ಕರ ನಾವು ಲೈಟಸ್ ಫೌಂಡೇಶನ್ ನಿಮ್ಗೆ ಸ್ವಾಧ್ಯಾಯ ಡೈರಿ ಬರೀ ಅಂತ ಹೇಳಿ. ಸ್ವಾಧ್ಯಾಯ ಡೈರಿಯಲ್ಲಿ ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ನನಗೆ ಈಗಾಗಿಲ್ಲ, ನಿಮ್ಗೆ ಸಿಟ್ಟು ಬಂತು, ಸಿಟ್ಟು ಬಂದ್ರೆ ಗಮನಿಸಿ, ಅಂದ್ರೆ ಅರಿವು, ಸಾಕ್ಷಿ ಆಗ್ಲಿಕ್ಕೆ ಕಲಿಬೇಕು. ಅದಕ್ಕೆ ಸ್ವಾಧ್ಯಾಯ ಡೈರಿ, ಸಾಕ್ಷಿ ಆಗ್ಬೇಕು. ನಮಗೆ ಆಧ್ಯಾತ್ಮ ಅಂದ್ರೆ ಏನೋ ಒಂದು ಆಗ್ಬೇಕು ಬಂತು, ಒಂದು ಢಮ್ ಅಂತ ನನ್ಗೆ ಅದು ಎನ್ಲೈಟ್ಮೆಂಟ್ ಆಗೋ, ಅದು ಬಾಂಬ್, ಅದು ಢಮ್ ಅಂತ ಆಗ್ಲಿಕ್ಕೆ. ಎನ್ಲೈಟ್ಮೆಂಟ್ ಅಥವಾ ಮುಕ್ತಿ ಅನ್ನೋದು ಒಂದು ಹೂ ಅರಳಿದಾಗೆ, ಸುಂದರವಾಗಿ ಅರಳ್ತಾ ಹೋಗ್ತದೆ ವ್ಯಕ್ತಿ. ಅದು ಯಾವ ಫುಲ್ ಅರಳಿದೆ ಅಂತ ಗೊತ್ತಾಗಲ್ಲ, ನಿಧಾನವಾಗಿ ಅರಳ್ತಾನೆ. ಹಾಗಾಗ್ಬಿಟ್ಟು ಒಂದೇ ದಿವಸ ಢಮ್ ಅಂದ್ರೆ, ನೋಡ್ರಿ ಬುದ್ಧ ಒಂದ್ ದಿವಸ ಬುದ್ಧ ಪೂರ್ಣಿಮೆ ದಿವಸ ಅವ್ರಿಗೆ ಎನ್ಲೈಟ್ಮೆಂಟ್ ಆಯ್ತು, ಢಮ್ ಅಂತ. ಅಲ್ರಿಯಪ್ಪ, ಬುದ್ಧನ ಕತೆ ಕೇಳಿದ್ರೆ ನೀವು, ಬುದ್ಧ ಹೇಳ್ತಾನೆ ಅವನಿಗೆ 4 ಯುಗಗಳು ಬಂದು ಯುಗಗಳು ಆಗಬೇಕಾಯ್ತು ಈ ಬುದ್ಧ ಆಗ್ಬೇಕಾದ್ರೆ. 4 ಯುಗ ಅಂದ್ರೆ ಎಷ್ಟು ಗೊತ್ತಾ? ಒಂದು ಯುಗ ಅಂದ್ರೆ 1 ಬಿಲಿಯನ್ ವರ್ಷ, ಆಯ್ತಾ? ಅಂದ್ರೆ ಸುಮಾರು ಕೋಟಿ, 1000 ಕೋಟಿ ವರ್ಷ ಒಂದು ಬಿಲಿಯನ್ ಅಂತ. 4 ಬಿಲಿಯನ್ ಜನ್ಮ ತಗೊಂಡಿದ್ದಾನೆ ಅವನು. ಕಡೆಗೆ ಬುದ್ಧ ಆಗ್ಬೇಕಾದ್ರೆ ಅವನು 500 ಜನ್ಮ ತಗೊಂಡಿದ್ದಾನೆ. ಸೊ ಹಾಗಾಗ್ಬಿಟ್ಟು ಎನ್ಲೈಟ್ಮೆಂಟ್ ಒಂದು ಧಡಕ್ ಅಂತ ಏನೋ ಒಂದು ಆಗತ್ತೆ ಅಂತ ತಿಳ್ಕೊಬಿಡಿ. ಅದು ನಮ್ಮ ಬೆಳವಣಿಗೆ, ಅಂತರಂಗದ ಬೆಳವಣಿಗೆ, ಒಳಗಿನ ಬೆಳವಣಿಗೆ, ಅರಿವು. ನಾವೇನು ನಮ್ಗೆ ಯಾಕೆಂದ್ರೆ ಒಂದು ಎನ್ಲೈಟ್ಮೆಂಟ್ ಡೇಟ್ ಬೇಕು ಸರ್ ನಮ್ಗೆ. ಯಾಕೆ ನಮ್ ಬರೀಬೇಕಲ್ಲ, ಎನ್ಲೈಟೆಡ್ ನಮ್ ಸಚ್ ಡೇಟ್ ನಮ್ಮ ಪ್ರೊಫೈಲ್ ಹಾಕ್ಬೇಕಾಗಲ್ಲ, ನಮ್ಮ ಫೇಸ್ಬುಕ್ ಪ್ರೊಫೈಲ್ ಹಾಕಬೇಕು ನೋಡು. ಎನ್ಲೈಟ್ ಅಂದ್ರೆ ಒಂದು ಹೂ ಅರಳಿದಾಗ್ರಿ ಸ್ವಾಮಿ, ಅದು ಯಾವಾಗ ಅರಳಿದ ಗೊತ್ತಿಲ್ಲ ನಮ್ಗೆ, ಫುಲ್ ಆಗಿ ಅರಳ್ಬೇಕು ನಾವು. ಆ ಅರಳುವ ಕ್ರಿಯೆಗೆ ಎನ್ಲೈಟ್ಮೆಂಟ್ ಅಂತ ಹೇಳೋದು. ಓಕೆ, ಎನ್ಲೈಟ್ಮೆಂಟ್ ಅಥವಾ ಜ್ಞಾನೋದಯ ಒಂದು ಪ್ರಯಾಣ, ಅದೊಂದು ಗುರಿ ಅಲ್ಲ. ಆ ಪ್ರಯಾಣದಲ್ಲಿ ನಮ್ಮ ವ್ಯಕ್ತಿ ವಿಕಾಸ ಅರಳ್ತಾ ಹೋಗ್ತಾನೆ ಒಳಗೆ. ಅರಿವು ಅರಿವು ಅರಿವು. ಐ ಆಮ್ ಸೇಯಿಂಗ್, ಬಟ್ ದ ಫ್ರೂಟ್ ಕೀಪ್ಸ್ ಆನ್
ಒಂದು ಹಣ್ಣು ಮಾಗ್ತಾ 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 ಬಂತು, ಒಂದ್ ದಿವಸ ಬಡಕ್ಕಂತ ಬೀಳುತ್ತೆ. ಅದು ಉದಾಹರಣೆ ಕೊಟ್ಟೆ. ಮಾಗ್ತಾ ಇರೋದು ಒಂದು ಪ್ರಯಾಣ, ಬೀಳೋದು ಒಂದು ಘಟನೆ. ಬಟ್ ಹಣ್ಣು ನಾನು ಯಾವಾಗ ಬೀಳ್ತೇನೆ ಯೋಚನೆ ಮಾಡ್ತಾ ಇದ್ದು, ಯಾವಾಗ ಬೀಳುತ್ತೆ ಅದು? ಐ ಆಮ್ ಸೇಯಿಂಗ್ ದಟ್ ಹ್ಯಾಪನ್ಸ್. ಐ ಆಮ್ ಸೇಯಿಂಗ್ ಇಫ್ ನಮ್ಗೆ ಏನಾಗುತ್ತೆ, ಆ ಹಣ್ಣಿಗೂ ನಮ್ಗೆ ವ್ಯತ್ಯಾಸ ಅಂದ್ರೆ, ಹಣ್ಣು ಒಂದ್ ದಿವಸ ಬೀಳುತ್ತೆ, ಅದು ಗೊತ್ತಿಲ್ಲ ಯಾವಾಗ ಬೀಳುತ್ತೆ. ನಾನು ಯಾವಾಗ ಎನ್ಲೈಟ್ಮೆಂಟ್ ಆಗಿದ್ದೇನೆ, ನಾನು ಹಣ್ಣು ತಿಳ್ಕೊಳ್ಳಿ, ನಾನು ಯಾವಾಗ ಎನ್ಲೈಟ್ಮೆಂಟ್ ಮಾಡಿದೆ, ನಾನು ಯಾವಾಗ ಎನ್ಲೈಟ್ಮೆಂಟ್ ಮಾಡಿದೆ, ನಾವು ಕಾಯ್ತಾ ಕೂತ್ರೆ ಹಣ್ಣು ಕೇಳಿದ್ರೆ ನಾನು ಯಾವಾಗ ಬಿಡ್ತೇನೆ, ನಾನು ಯಾವಾಗ ಬಿಡ್ತೇನೆ ಕೇಳಿದಾಗೆ. ಹಣ್ಣಿನ ಕೆಲಸ ಏನು? ಮಾಗೋದು ಅಷ್ಟೇ. ನಮ್ಮ ಕೆಲಸ ಏನು? ಮಾಗೋದು. ಬೀಳೋದು ಯೂನಿವರ್ಸ್. I'm saying last step is also part of the journey, falling. ಆಯ್ತಾ? But then it's not under your control. That is for you. Don't worry about that. I'm saying do the journey well. ಪ್ರಯಾಣ ಒಳ್ಳೇದು ಮಾಡಿ. ಈಗ ಹಣ್ಣು ನಾನು ಯಾವಾಗ ಬೀಳ್ತೇನ್ರಿ, ನಾನು ಯಾವಾಗ ಬೀಳ್ತೇನೆ ಅಂತ ಕೇಳ್ತಾ ಇದ್ರೆ ಏನ್ ಹೇಳೋದು ಉತ್ತರ? ಆಯ್ತಾ? ಅದಕ್ಕೆ ಬುದ್ಧ ಹೇಳ್ತಾರೆ, ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ವರ್ತಮಾನ ಕಾಲದ ಜೀವನವನ್ನು ಕ್ಷಣ ಕ್ಷಣಕ್ಕೂ ಮಾಡೋದು ಕಲಿಬೇಕು. ಅದೇ ಮುಕ್ತಿ, ಈ ಕ್ಷಣದಲ್ಲಿ ಮುಕ್ತಿ. ಅದು ನನ್ಗೆ ಯಾವಾಗ ಮುಕ್ತಿ ಸಿಗುತ್ತೆ? ಅದು ಈ ಕ್ಷಣದಲ್ಲಿ ವರ್ತಮಾನದಲ್ಲಿ ಇದ್ದೀರಾ? ಯಾವಾಗ ಅಂತ ಕೇಳಿದ್ರೆ ಭವಿಷ್ಯದ ಕಾಲ ಬಂತು. ನನ್ಗೆ ಯಾವಾಗ ಅಂತ ಕೇಳಿದ್ರೆ ಭವಿಷ್ಯದ ಕಾಲ ಬಂತು. ಈ ಕ್ಷಣಕ್ಕೆ ಬರ್ಬೇಕು. ಸೊ ನನಗೆ ಏನಾಯ್ತು, ಜನ ಈಗ ಕೇಳ್ತಾರೆ ಸಮಸ್ಯೆ, ನಾನು ಯಾವಾಗ ಎನ್ಲೈಟ್ಮೆಂಟ್ ಆಗತ್ರಿ ಅಪ್ಪ, ನಾನು ಜ್ಯೋತಿಷಿನ, ನನ್ಗೇನ್ ಗೊತ್ತು? ನಾನು ಇಂಜಿನಿಯರ್ ರೀ ಅಪ್ಪ, ನಾನೊಂದು ಮೀಟರ್ ಮಾಡಿದ್ದೇನೆ. ಈ ಮೀಟರ್ ತಗೊಂಡು ನೀವು ಮೆಷರ್ ಮಾಡಿ. ಇದಕ್ಕೆ ಫೈರ್ ಮೀಟರ್ ಅಂತ ಹೇಳ್ತಾರೆ. ಬೆಂಕಿ, ಫೈರ್ ಅಂದ್ರೆ ಬೆಂಕಿ. ಏನದು ಫೈರ್? ಓಪನ್ ಡೋರ್. ಫೈರ್ ಮೀಟರ್ ಅಂತ. ಈ ಫೈರ್ ಮೀಟರ್ ಅಂದ್ರೆ ಏನು? ಫೈರ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ರಿಕವರಿ ರೇಟ್ ಫ್ರಮ್ ಎಮೋಷನ್ಸ್. ಫ್ರೀಕ್ವೆನ್ಸಿ ಏನು? ನಮ್ಗೆ ಎಷ್ಟು ಸಲ ಮನಸ್ಸಿನ ಉದ್ವೇಗ ಆಗುತ್ತೆ, ಅದು ಫ್ರೀಕ್ವೆನ್ಸಿ. ದಿನಕ್ಕೆ 5 ಸಲ ಆಯ್ತ್ರಿ, ದಿನಕ್ಕೆ 10 ಸಲ ಆಯ್ತ್ರಿ, ಅದು ಫ್ರೀಕ್ವೆನ್ಸಿ. ಇಂಟೆನ್ಸಿಟಿ ಏನು? ಆದಾಗ ಏನು ಗೊತ್ತಾ, ಅಯ್ಯೋ ನಾನು ಹಾರಿ ಬಿಡ್ತೇನೆ, ಇಂಟೆನ್ಸಿಟಿ. ರಿಕವರಿ ಅಂದ್ರೆ ನಾನು ಸ್ವಲ್ಪ ಸಮಾಧಾನ ಆಗ್ತದೆ, ರಿಕವರಿ ರೇಟ್. ಇದೇ ನಮಗೆ ನಿಮ್ಗೆ ಆಧ್ಯಾತ್ಮಿಕ ಮುಂದುವರಿತಾ ಇದ್ರೆ ನಿಮ್ಮ ಫೈರ್ ಕಡಿಮೆ ಆಗ್ತಾ ಹೋಗ್ಬೇಕು. ಅದು ಫೈರ್ ಕಡಿಮೆ ಆಗಿದೆ ಹೇಳೋದು ಯಾರು? ಬೇರೆಯವರಲ್ಲ, ನೀವೇ ಹೇಳ್ಕೋಬೇಕು, ನೀವೇ ನೋಡ್ಕೋಬೇಕು, ಗಮನಿಸ್ಬೇಕು. ಆಯ್ತಾ? ಏನಪ್ಪ ಅಂದ್ರೆ ಆಧ್ಯಾತ್ಮ ನಾನು ಎಲ್ಲಿ ಬಂದಿದ್ರೆ ಹೇಳ್ರಿ ಗುರುಗಳು ಅಂತ ಹೇಳ್ತಾರೆ. ನಾವು ಇಂಜಿನಿಯರು, ನಿಮ್ಗೊಂದು ಮೀಟರ್ ಕೊಟ್ಬಿಟ್ಟು ನೀವೇ ಮೆಜರ್ ಮಾಡ್ಕೊಳ್ಳಿ. ಅದಕ್ಕೊಂದು ಸ್ವಾಧ್ಯಾಯ ಡೈರಿ ಅಂತ ಹೇಳಿದೆ. ಸ್ವಾಧ್ಯಾಯ ಡೈರಿಲಿ ಬರೀ ಈ ಮೀಟರಲ್ಲಿ ಮೆಜರ್ ಮಾಡಿ. ಈ ಮೀಟರ್ ನೀವೇ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಫೈರ್ ಕಡಿಮೆ ಆಗಿದೆಯಾ. ನಮ್ಮ ಹತ್ರ ಒಬ್ರು ಗಂಡ ಹೆಂಡತಿ ಬರ್ತಾ ಇದ್ರು, 30 ವರ್ಷ ಮದುವೆ ಆಗಿದ್ದಾರೆ. 8-10 ತಿಂಗಳು ಕಲ್ತು, ಆಮೇಲೆ ಹೆಂಡತಿ ಗಂಡ ಹೆಂಡತಿ ನನಗೆ ಬಹಳ ಇಂಪ್ರೂವ್ ಆಗಿದೆ ನಮ್ಮ ಲೈಫ್. ಏನು? ನಾವು ನಮ್ಮ ಮುಂಚೆ ಜಗಳ ಮಾಡ್ತಾ ಇದ್ವಿ, 30 ವರ್ಷ ಜಗಳ ಮಾಡಿದ್ದು. ಹೌದಾ? ಈಗ ಜಗಳ ಬಿಟ್ಬಿಟ್ರ? ಅದು ಹೇಗೆ ಬಿಡಕ್ಕಾಗತ್ತೆ? ಆಯ್ತು, ಜಗಳ ಮುಂಚೆ ಪ್ರತಿ ದಿವಸ ಮಾಡ್ತಿದ್ವಿ, ಈಗ ಒಂದ್ಸಲ, ಒಂದ್ ವಾರಕ್ಕೊಂದ್ಸಲ, 10 ಸಲ. ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ. ಆಯ್ತಾ? ಜಗಳ ಬಂದಾಗ ಏನಾಗ್ತಿದೆ ಗೊತ್ತಾ? ಹೆಂಡತಿ ಹೇಳೋದು, ನಾನು ಹೋಗಿ ಮನೇಲಿ ಪಾತ್ರೆ ಎಲ್ಲ ಗುದ್ದಾಕ್ಬಿಡ್ತದೆ. ಓ, ಈಗ ಪಾತ್ರೆ ಗುದ್ದಾಕೋಲ್ಲ, ಎಲ್ಲರಿಗೆ ಚಮಚ. ಗಂಡ, ಆಯ್ತಾ, ನಾನು ಆಫೀಸಿಗೆ ಹೋಗ್ಬಿಟ್ಟು ಮನೆಗೆ ಬರ್ತಾ ಇಲ್ಲ ಲೇಟ್ ಆಗಿ, ಈಗ ಮಾಡ್ದೆ, ಈಗ ಬರ್ತೇನೆ, ಸ್ವಲ್ಪ ಲೇಟ್ ಆಗಿ ಬರ್ತೇನೆ, ಪರವಾಗಿಲ್ಲ. ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ. ಅದೇ ಇಂಟೆನ್ಸಿಟಿ ಅಂದ್ರೆ ಮುಂಚೆ ಪಾತ್ರೆ ಗುತ್ತಾ ಇದೆ, ಈಗ ಬರೀ ಚಮಚ ಆಗುತ್ತೆ. ಆಯ್ತಾ? ರಿಕವರಿ ಮತ್ತೇನ್ರಿ ಆಯ್ತು? ಅಲ್ಲ, ನಾ ಮುಂಚೆ ಒಂದು ಸಲ ಜಗಳ ಆಗ್ಬಿಟ್ರೆ 15 ದಿವಸ ಕೋಪ ಇದೆಯಲ್ಲ, ಈಗೇನಾಯ್ತು? ಇದು 5 ನಿಮಿಷ ಸಮಯ, ಆಮೇಲೆ ಪುನಃ ಜಗಳ ಮಾಡಿ ರೆಡಿ ಆಯ್ತು. ಸೊ ಈಗ ಆಧ್ಯಾತ್ಮಿಕ ಮುಂದುವರೆದ್ರೆ ನಿಮ್ಮ ಫೈರ್ ಕಡಿಮೆ ಆಗುತ್ತೆ. ಹಾಗಿದ್ ಬಿಟ್ಟು ನಿಮ್ಮ ಮನೇಲಿ ಒಂದು ಫೈರ್ ಮೀಟರ್ ಇಟ್ಕೊಳ್ಳಿ, ನಿಮ್ಮ ಡೈರಿಯಲ್ಲಿ ಬರೀರಿ ಎಷ್ಟು ಫೈರ್ ಇದೆ. ಅದು ಫೈರ್ ಇಲ್ಲ, ನಾನು ನಿನ್ನೆ ಬಹಳ ಜೋರ ಆಯ್ತು, ಬೇಜಾರಾಯ್ತು ಅಂತ ಬೇಜಾರು ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಆಧ್ಯಾತ್ಮಿಕ ನೀವು ಗುರುತಿಸ್ಬೇಕು ಅಷ್ಟೇ. ಇದರಿಂದ ಅರಿವು ಜಾಸ್ತಿ ಆಗ್ತದೆ, ಅವೇರ್ನೆಸ್. ಆಯ್ತಾ? ಎರಡನೇದು ಕಾಂಪ್ಯಾಷನ್ ಕಂಪಾಸ್ ಅಂತ. ಕಾಂಪಾಸ್ ಅಂದ್ರೆ ನಿಮ್ಗೆ ಗೊತ್ತಾ?
ಕೈಯಲ್ಲಿ ಹೀಗಿಡಿದ್ರೆ ಉತ್ತರ ದಿಕ್ಕೆ ಯಾವುದು ದಕ್ಷಿಣ ದಿಕ್ಕೆ ಯಾವುದು ತೋರಿಸ್ತದೆ. ಯಾವಾಗ ಹೀಗೆ ತಿಳಿಸಿದ್ರೆ ತೋರಿಸ್ತದೆ ಉತ್ತರ ದಿಕ್ಕೆ ಯಾವ್ದು ದಕ್ಷಿಣ ದಿಕ್ಕು ಅಂತ. ನಮ್ಮಲ್ಲಿ ಒಂದು ಕಂಪಾಸ್ ಇರಬೇಕು. ಏನು ಜೀವನದಲ್ಲಿ ಏನೇ ಬಂದ್ರು ನನ್ನಲ್ಲಿ ಕಾಂಪಾಸ್ ಏನದು? ಪ್ರೇಮ ಮತ್ತು ಕಾಂಪ್ಯಾಷನ್, ಕರುಣೆ ಮತ್ತು ಪ್ರೇಮದ ಕಡೆ ತಿರುಗಬೇಕು ವಿನಾ ಬೇಜಾರಾಗಬಾರ್ದು. ಸೊ ನಿಮ್ಮಲ್ಲಿ ಕಾಂಪ್ಯಾಷನ್ ಕಂಪಾಸ್ ಇದೆಯಾ? ಅದನ್ನ ಬರೀರಿ ಡೈರಿಯಲ್ಲಿ. ಕಾಂಪ್ಯಾಷನ್ ಇಲ್ರಿ, ನಾನು ಬಹಳ ಕಾಂಪ್ಯಾಷನ್ ಇರ್ರಿ ಸ್ವಾಮಿ. ಹೌದಾ? ನನಗೆ ಎಷ್ಟು ಕರುಣೆ ಗೊತ್ತಾ? ಹೌದಾ? ಏನ್ ಮಾಡಿದ್ರಿ? ಏನ್ ಮಾಡೋದು? ನಾನು ಏನ್ ಮಾಡಬೇಕು? ಕರುಣೆ ಇದ್ದಾಗ ನಿಮ್ಮಲ್ಲಿ ಕೆಲಸ ಆಗ್ತದೆ. ಕರುಣೆ ಮತ್ತು ಪ್ರೇಮ ಇದ್ದಾಗ ಮಾತ್ರ ಕೆಲಸ ಆಗುದು. ಒಂದು ತಾಯಿ ಮಗುವನ್ನು ನೋಡ್ಕೊಳ್ತಾರೆ, ಅಲ್ಲ ನಾನು ನನ್ನ ಮಗುವಿನ ಬಹಳ ಪ್ರೇಮ ಇದೆ, ಏನ್ ಸುಮ್ಮನೆ ಕೂತ್ಕೊಳ್ತಾರ? ಆ ಮಗುವಿಗೆ ಸಹಾಯ ಮಾಡ್ತಾಳೆ, ಮಗುವಿಗೆ ಬೆಳೆಸ್ತಾಳೆ. ಪ್ರೇಮ ಮತ್ತು ಕರುಣೆ ಇದ್ದಾಗ ಅದರಿಂದ ನಿಮ್ಮಲ್ಲಿ ಆಕ್ಷನ್ ಆಗ್ತದೆ. ಆಕ್ಷನ್, ಜಾಯ್ ಆಫ್ ಗಿವಿಂಗ್ ಅಂದ್ರೆ ಕೊಡೋದ್ರಲ್ಲಿ ಸಂತೋಷ ಆಗುತ್ತೆ. ಮುಂಚೆ ನನಗೆ ಬೇಕು 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 ನನಗೆ ಬೇಕು ಅಂತ ಹೇಳ್ತಾ ಇದ್ದೆ, ಈಗ ನನ್ಗೆ ಕೊಡೋದ್ರಲ್ಲಿ ಸಂತೋಷ ಆಗುತ್ತೆ. ಜಾಯ್ ಆಫ್ ಡೂಯಿಂಗ್, ಕೆಲಸ ಮಾಡೋದ್ರಲ್ಲಿ ಸಂತೋಷ ಆಗುತ್ತೆ. ಜಾಯ್ ಆಫ್ ಸರ್ವಿಂಗ್, ಜನರಿಗೆ ಸೇವೆ ಮಾಡೋದು ಸಂತೋಷ ಆಗುತ್ತೆ. ಅದು ಕರುಣೆಯ ಸಂಕೇತ. ಕಾಂಪ್ಯಾಷನ್ ಕಂಪಾಸ್ ನಿಮ್ಮಲ್ಲಿ ಇದೆಯಾ? ಇಕ್ವಾನಿಮಿಟಿ ಕೌಂಟರು ಅಂದ್ರೆ ಸಮಸ್ಥಿತಿ ಎಷ್ಟಿದೆ ಅಂತ. ಆಯ್ತಾ? ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ತಾರೆ 2.57, ದುಃಖೇಶು ಅನುದಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದಿ ಮುನ್ನುಚ್ಚದೆ ಅಂತ. ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ರಾಗ ದೇಶಗಳಿಂದ ಒಳಗಾಗದೆ, ಭಯಕ್ರೋಧಗಳ ಒಳಗಾಗದೆ ಸಮಸ್ಥಿತಿಯಲ್ಲಿ ಯಾರಿರ್ತಾರೆ ಅವರೇ ಸ್ಥಿತಪ್ರಜ್ಞ, ಅವರೇ ಜ್ಞಾನಿ ಅಂತ. ನಮ್ಗೆ ಜ್ಞಾನಿ ಅಂದ್ರೆ ಗೊತ್ತಿಲ್ಲ, ನನಗೆ ಆಧ್ಯಾತ್ಮಿಕ ಪ್ರಗತಿ ಆಗಿದ್ರೆ ಗೊತ್ತಿಲ್ಲ. ಆಧ್ಯಾತ್ಮಿಕ ಪ್ರಗತಿ ಒಂದೇ ಒಂದು ಸಂಕೇತ, ಸಮಸ್ಥಿತಿ, ಸ್ಥಿತಪ್ರಜ್ಞತೆ. ಸ್ಥಿತಪ್ರಜ್ಞೆ ಬಂದಿದೆಯಿಲ್ಲ ಗೊತ್ತಾಗೋದು ಯಾರಿಗೆ? ನಿಮ್ಗೆ ಗೊತ್ತಾಗಬೇಕು. ಆಗ್ಬಿಟ್ಟು ಅದಕ್ಕೊಂದು ಕೌಂಟರ್ ಇಟ್ಕೊಳ್ಳಿ. ಇವತ್ತು ಹೀಗಾಯ್ತಪ್ಪ, ಇಷ್ಟು ಕಷ್ಟ ಬಂತು, ನಾನು ಸಮಸ್ಥಿತಿಲಿದ್ದೆ. ಇಷ್ಟು ದುಃಖ ಆಯ್ತು, ಇಷ್ಟು ಲಾಭ ಆಯ್ತು, ನಾನು ಸಮಸ್ಥಿತಿಲಿದ್ದೆ. ಅದನ್ನ ನೀವು ಗಮನಿಸ್ಬೇಕು. ಅದಕ್ಕೆ ಇಕ್ವಾನಿಮಿಟಿ ಕೌಂಟರ್ ಅಂತ ಹೇಳಿ ಹಾಕೊಳ್ಳಿ. ನಿಮ್ ಬೇಕಾದಷ್ಟು ಮಜಾ ಮಾಡ್ಕೊಳ್ಳಿ. ಆಯ್ತಾ? ರಿಲೀಫ್ ಮೀಟರ್. ರಿಲೀಫ್ ಅಂದ್ರೆ ರಿಲೀಫ್ ಫ್ರಮ್ ಫಾಸ್ಟ್ ಬಿಲೀಫ್ಸ್. ನಾನು ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಏನಾಗಬೇಕು? ನಮ್ಮಲ್ಲಿ ಬಹಳ ತಪ್ಪು ನಂಬಿಕೆಗಳಿದ್ದಾವೆ, ಅಜ್ಞಾನ. ಆ ನಂಬಿಕೆಗಳು ಹೋಗ್ತಾ ಇರಬೇಕು. ಬ್ರಹ್ಮ ಸತ್ಯ, ಜಗನ್ಮಿತ್ಯ, ಜಗತ್ ಮಿಥ್ಯ ಅಂತ ಹೇಳ್ಬೇಕು. ಜಗತ್ ಸತ್ಯ ಅಂತ ನಮ್ಮ ನಂಬಿಕೆ ಇದೆಯಲ್ಲ ಅದು ಕರಗಬೇಕು. ನಾನು ದೇಹ ಅಂತ ನಂಬಿಕೆ ಇದೆಯಲ್ಲ ಕರಗಬೇಕು. ನಾನು ಮನಸ್ಸು ಅಂತ ನಂಬಿಕೆ ಇದೆಯಲ್ಲ ಕರಗಬೇಕು. ಕಣ್ಣಿಗೆ ಕಣ್ಣಂತೂ ಸತ್ಯ ಅಂತ ನಂಬಿಕೆ ಇದೆಯಲ್ಲ ಕರಗಬೇಕು. ಆ ನಂಬಿಕೆಗಳು ಎಷ್ಟು ಕರಗ್ತವೆ ಅಷ್ಟು ಆಧ್ಯಾತ್ಮಿಕ ಮುಂದೋಗ್ತವೆ. ಅದಕ್ಕೆ ನಿಮ್ಮ ತಲೆಯಲ್ಲಿ ಎಷ್ಟು ನೋಡಿ, ತಲೆಯಲ್ಲಿ ಕಸಗಳೆಲ್ಲ ನಂಬಿಕೆಗಳು. ಆ ನಂಬಿಕೆಗಳು ಕರಗಿ ಟ್ಯೂಬ್ಲೈಟ್ ಆನ್, ಬಲ್ಬ್ ಆನ್ ಆಗಬೇಕು. ಬಲ್ಬೋ ಟ್ಯೂಬ್ಲೈಟ್ ಯಾವುದು ಆನ್ ಆಗಬೇಕು. ನಿಮ್ಮ ಎಷ್ಟು ಬಿಲೀಫ್ಗಳು ಹೋಗಿದಾವೆ ನೋಡ್ಬೇಕು ನೀವು. ಏನೋ ಹೋಗಿದಾವ? ಅದು ಯಾವುದು ಅಂದ್ರೆ ನಮ್ಮ ದುಃಖಕ್ಕೆ ಅಥವಾ ನಮ್ಮ ಮನೋದ್ವೇಗಕ್ಕೆ ಯಾವ್ದು ಕಾರಣ ಆಗುತ್ತೆ ಅಲ್ಲಿ ಫಾಲ್ಸ್ ಬಿಲೀಫ್ ಇದೆ ಅಂತ ಅರ್ಥ. ಇಫ್ ಯು ಹ್ಯಾವ್ ಎ ಡಿಸ್ಟರ್ಬೆನ್ಸ್ ಆಫ್ ದ ಮೈಂಡ್ that indicates there is a false belief. Whatever is there, expectation is there, that means there is a false belief. ಆ ಫಾಲ್ಸ್ ಬಿಲೀಫ್ ಹೋಗ್ಬೇಕು. ನಮ್ಮ ಏನು ಅನುಭವ, ನಮ್ಮ ದುಃಖಕ್ಕೆ ಸಮಸ್ಥಿತಿಲಿ ಇರ್ಲಿಕ್ಕೆ ಯಾವ್ದು ಬಿಡಲ್ಲ. ಅದರ ಅರ್ಥ ಏನಂದ್ರೆ ಆ ಪರಿಸ್ಥಿತಿ ಅಲ್ಲ, ನಮ್ಮಲ್ಲಿ ಫಾಲ್ಸ್ ಬಿಲೀಫ್ ಇದೆ, ತಪ್ಪು ಬಿಲೀಫ್ ಇದೆ, ಅದು ಹೋಗ್ಬೇಕು. ಯು ಟು ವರ್ಕ್ ಟುವರ್ಡ್ಸ್ ರಿಮೂವ್ ದಿ ಬಿಲೀಫ್, ನಾಟ್ ದಿ ಸರ್ಕಮ್ಸ್ಟೆನ್ಸ್. ನಾವೇನ್ ಮಾಡ್ತೀವಿ? ನಮ್ಗೆ ಏನೋ ಕಷ್ಟ ಉಂಟು, ನಾವು ಬೇಜಾರು, ಅಯ್ಯೋ ನನ್ನ ಸಮಸ್ಯೆ, ಆಗ ಆ ಸಿಚುವೇಶನ್ ಓಡೋಗ್ಲಿ ಟ್ರೈ ಮಾಡ್ತೇವೆ. ಹಾಗಲ್ಲ, ಆ ಸಿಚುವೇಶನ್ ಅಲ್ಲಿ ಯಾಕೆ ದುಃಖ ಆಯ್ತು ಅಂತ ನನ್ನ ಫಾಲ್ಸ್ ಬಿಲೀಫ್ ಇದೆ, ತಪ್ಪು ತಮಗೆ, ಅದು ಕರೆಕ್ಟ್ ಮಾಡಬೇಕು. ಅಲ್ಲೆಲ್ಲ ಅಂಡರ್ಸ್ಟುಡ್ ನೋಡ್ರಿ. ಥಾಟ್ ಮೀಟರ್ ಅಂತ, ಯೋಚನೆಗಳ ಮೀಟರು ನೋಡಿ ಕೈಗೆ ಹಾಕೊಂಡಿದ್ದಾನೆ. ಇದು ಏನ್ ಗೊತ್ತಾ? ಬ್ಲಡ್ ಪ್ರೆಷರ್ ಮೆಷರ್ಮೆಂಟ್ ಇನ್ಸ್ಟ್ರೂಮೆಂಟ್. ನಿಮ್ಮಲ್ಲೇ ಇದೆ, ಎಲ್ಲರಲ್ಲೂ ಇದೆ. ನಮ್ಮಲ್ಲಿ ತುಂಬಾ ತಲೆ ಬಿಸಿ ಆಗ್ಬಿಟ್ರೆ BP ಜಾಸ್ತಿ ಆಗ್ಬಿಡ್ತದೆ. ತಲೆ ಬಿಸಿ ಆಗೋದಕ್ಕೆ ಹಿಂದಿನ ಕಾಲ ಸಂಸ್ಥೆಯಲ್ಲಿ ಪ್ರವೃತ್ತಿ ಅಂತ ಹೇಳುದು. ವೃತ್ತಿ ಅಂದ್ರೆ ಯೋಚನೆಗಳು, ಪ್ರವೃತ್ತಿ ಅಂದ್ರೆ ಯೋಚನೆ 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 ಜಾಸ್ತಿ ತಲೆ ಬಿಸಿ ಆಗುತ್ತೆ. ನಿವೃತ್ತಿ ಅಂದ್ರೆ ಯೋಚನೆ ಕಡಿಮೆಯಾಗಿ ಯೋಚನೆ ಕಡಿಮೆ. ನಿಮ್ಗೆ ಯಾವ್ದು ಯೋಚನೆ, ನಿಮ್ ಪ್ರವೃತ್ತಿ ಹೋಗುತ್ತೆ, ನಿವೃತ್ತಿ ಹೋಗುತ್ತೆ ಅಂತ. ನಿಮ್ಗೆ ಯೋಚನೆ ಜಾಸ್ತಿ ಆಗ್ತಾ ಇದ್ರೆ ಪ್ರವೃತ್ತಿಯಲ್ಲಿ, ಯೋಚನೆ ಕಡಿಮೆ ಆಗುತ್ತೆ ನಿವೃತ್ತಿ. ಅದು ನೀವೇ ಗಮನಿಸ್ಬೇಕು. ಯೋಚನೆ ಅಲ್ಲ, ನಂಗೆ ಯೋಚನೆ ಮಾಡ್ತಾರೆ ಗೊತ್ತಾಗಲ್ಲ, ಆಮೇಲೆ ಅದು ಗೊತ್ತಾಗತ್ತಾನೆ, ಆಮೇಲೆ ಅದು ಗಮನಿಸಿ. ನಾವು ಅದು ಬೇರೆ.
ಅದು ನಿವೃತ್ತಿ ಆಗ್ಬೇಕು, ಬಟ್ ರಿಟೈರ್ಮೆಂಟ್ ತಲೆ ಬಿಸಿ ಜಾಸ್ತಿ ಆಗುತ್ತೆ ಈಗ. ರಿಟೈರ್ಮೆಂಟ್ ನಿವೃತ್ತಿ ಅಂತ ಹೇಳ್ತಾರೆ, ರಿಟೈರ್ಮೆಂಟ್ ತಲೆ ಮನಸ್ಸು ಶಾಂತ ಆಗ್ಬೇಕು ಅಂತ. ಏನು ಬಿಸಿ ತಲೆ ಬಿಸಿ ಇಲ್ಲ, ಆಫೀಸ್ ಬಿಸಿ ಇಲ್ಲ, ಆಯ್ತಾ, ಮಕ್ಕಳೆಲ್ಲ ಜವಾಬ್ದಾರಿ, ನಾನು ಏನ್ ಬಿಸಿ ಇಲ್ಲ. ಈಗ ರಿಟೈರ್ಮೆಂಟ್ ತಲೆ ಬಿಸಿ ಜಾಸ್ತಿ ಆಗಿದೆ, ಪಾಲಿಟಿಕ್ಸ್, ಕ್ರಿಕೆಟ್ ಮ್ಯಾಚು. ಆಯ್ತಾ. ಸೊ ನಿವೃತ್ತಿ ಅಂದ್ರೆ ಎಲ್ಲ ವೃತ್ತಿಗಳು ಕಡಿಮೆ ಆಗುತ್ತೆ. ಇದು ರಿಟೈರ್ಮೆಂಟ್ಗೆ ಸಂಬಂಧಪಟ್ಟಲ್ಲ, ನಮ್ಮ ತಲೆಯೊಳಗೆ. ಅದಕ್ಕೋಗಿ ಏನೋ ತಲೆಯೊಳಗೆ ಯೋಚನೆ ಜಾಸ್ತಿ ಆಗ್ಬಿಟ್ಟು BP ಜಾಸ್ತಿ ಆಗುತ್ತೆ, ತಲೆ ಬಿಸಿ ಆಗುತ್ತೆ ಅಂತ ಹೋಗುತ್ತೆ. ಸೊ ನೋಡಿ, ನಾವು ಎಂತ ಸಣ್ಣ ವಿಚಾರ ಆದ್ರೂ ಪ್ರವೃತ್ತಿಗೆ ಹೋಗ್ಬೋದು, ನಿವೃತ್ತಿಗೆ ಹೋಗ್ಬೋದು. ಹೋಗ್ತಾ ಇದ್ದೀರಿ, ನನ್ನ ಪರ್ಸ್ ಕಳೆದೋಗ್ಬಿಡ್ತೀರಿ, ಅಯ್ಯೋ ಏನ್ ಮಾಡ್ಲಿ, ಅದ್ರಲ್ಲಿ ಕ್ರೆಡಿಟ್ ಕಾರ್ಡ್ ಇತ್ತು, ಪ್ರವೃತ್ತಿ, ಯೋಚನೆ ಜಾಸ್ತಿ ಆಗುತ್ತೆ. ಪರ್ಸ್ ಹೋಯ್ತು, ಹೋಗ್ಲಿ, ಕ್ರೆಡಿಟ್ ಕಾರ್ಡಿಗೆ ಫೋನ್ ಮಾಡಿ, ಸ್ಟಾಪ್, ನಿವೃತ್ತಿ, ಯೋಚನೆ ಕಡಿಮೆ. ಭಗವಂತ ನನ್ನ ಮಗುವಿಗೆ ಒಳ್ಳೆ ಮಾರ್ಕ್ಸ್ ಕೊಡಪ್ಪ, ಅವನು IIT ಓದ್ತಾ ಇದ್ದಾನೆ, ಚೆನ್ನಾಗಿ ಓದಿಲ್ಲ, ಪ್ಲೀಸ್ ಅವನಿಗೆ 99.9% ಮಾರ್ಕ್ ಬರುವಾಗ ಮಾಡು, ಪ್ರಾರ್ಥನೆ. ನೆಕ್ಸ್ಟ್, ಭಗವಂತ ನಿನ್ ಕೇಳ್ತೋ ಇಲ್ಲೋ? ಅಲ್ಲ, ನಿನ್ಗೆ ಎಷ್ಟು ಜನ ಬರ್ತಾ ಇದ್ದಾರೆ, ನಾನು ಅವರೆಲ್ಲ ಬಂಗಾರ ಚೈನ್ ಕೊಡ್ತಾರೆ, ನೆಕ್ಲೆಸ್ ಕೊಡ್ತಾರೆ, ನಾನು ಏನು ಕೊಡ್ತೇನೆ, ಬರೀ ಹೂ ಕೊಡ್ತೇನೆ, ನನ್ನ ಮಾತು ಕೇಳ್ತೀಯ ಇಲ್ಲೋ? ನಿನ್ಗೆ ಅರ್ಥ ಆಗ್ತಾ ಇಲ್ಲೋ? ಪುನಃ ರಿಪೀಟ್ ಮಾಡ್ಬೇಕಾ? ಪುನಃ ನೀವು ರಿಪೀಟ್ ಮಾಡೋದು. ಪ್ರವೃತ್ತಿ. ಭಗವಂತ ಯಾರಿಗೆ ಏನು ಕೊಡಬೇಕು ನಿಮ್ಗೆ ಗೊತ್ತಿದೆ, ನಿವೃತ್ತಿ. ಸೊ ಯಾವುದೇ ವಿಷಯ ಪ್ರವೃತ್ತಿಗೆ ಹೋಗ್ಬೋದು, ನಿವೃತ್ತಿಗೆ ಹೋಗ್ಬೋದು. ನೀವು ಯಾವ ಕಡೆ ಹೋಗ್ತೀರಿ ಅಂತ ಪ್ರಶ್ನೆ. ಕಡೆಗೆ ಜೀವನವನ್ನ, ಇಂದಿನ ಜೀವನವನ್ನ ಸುದಿನವಾಗಿ ಮಾಡ್ಬೇಕು. ಅದಕ್ಕೆ ದಾಸರು ಹೇಳಿದ್ರು, ಇಂದಿನ ದಿನವೇ ಸುದಿನ, ಇಂದಿನ ದಿನವೇ ಶುಭ ದಿನವು, ಇಂದಿನ ನಕ್ಷತ್ರ ಶುಭ ನಕ್ಷತ್ರ, ಇಂದಿನ ತಾರೆ ಶುಭನಾದರೆ, ಇಂದಿನ ಕರ್ಣ ಶುಭ ಕರ್ಣ. ಅಂದ್ರೆ ನಾವು ಇವತ್ತನ್ನು ಶುಭಕರ್ಮ ಮಾಡ್ಬೇಕು. ನಾವು ಮುಂದೆ ಯಾವಾಗಲೂ ಒಳ್ಳೆದಾಗುತ್ತೆ ಯೋಚನೆ ಮಾಡಬಾರ್ದು. ಇವತ್ತು ನಾನು ಚೆನ್ನಾಗಿ ಜೀವನ ಮಾಡೋದು ಹೇಗೆ ಕಲಿಬೇಕು, ಆಯ್ತಾ. ಅದಕ್ಕೋಸ್ಕರ ದಿನಕ್ಕೆ ಬೆಳಿಗ್ಗೆ ಎದ್ದಾಗ ದಿನಕ್ಕೆ ಇವತ್ತು ಏನು 7 ಕೆಲಸ ಮಾಡಬೇಕು. 7 ಕೆಲಸ ಮಾಡಿದೆ ಯಾಕಂತ ಹೇಳಿದ್ರೆ, ಇದು ನಾನು ಮಾಡಿದಲ್ಲ, ಸೈಕಾಲಜಿಸ್ಟು ಏನ್ ಮಾಡಿದ್ದಾರೆ, ಅವರು ಪ್ರಬಂಧದಿಂದ ಸ್ಟಡಿ ಮಾಡಿದ್ದಾರೆ. ದಿನಕ್ಕೆ ಯಾರು 7 ಆಕ್ಷನ್ಸ್ ಪ್ಲಾನ್ ಮಾಡ್ತಾರೆ ಬೆಳಿಗ್ಗೆ, ಅವ್ರು ಚೆನ್ನಾಗಿ ಮಾಡ್ತಾರೆ. 6 ಅಲ್ಲ 8 ಅಲ್ಲ, ಅದೊಂದು 7 ಅಂತ ಮ್ಯಾಜಿಕ್ ನಂಬರ್. ಅದು ನಮ್ಮ 7 ಚಕ್ರಗಳು, 7 ದಿವಸಗಳು, ಅದು 7 ಏನೊಂದು ಸ್ಪೆಷಲ್ ಇದೆ. 7 ಪ್ಲಾನ್ ಮಾಡಿ, ಆ 7ರಲ್ಲಿ 5 ನನ್ನ ಪರ್ಸನಲ್ಗೆ. ನಿದ್ದೆ ಮಾಡಿ ಬಿಟ್ಬಿಡಿ, ನಿದ್ದೆ 8 ಗಂಟೆ ಬಿಟ್ಬಿಡಿ, ಆಯ್ತಾ. 8 ಗಂಟೆ ನಿದ್ದೆ ಬಿಟ್ಬಿಡಿ. ಆ 8 ಗಂಟೆ ಉಳಿದದ್ದು 5 ಕೆಲಸ, ನನ್ನ ಸ್ನಾನ ಮಾಡೋದು, ಯೋಗಾಸನ ಮಾಡೋದು, ಎಕ್ಸಸೈಸ್ ಮಾಡೋದು, ಕಡೆಗೆ ಆಫೀಸಿಗೆ ಹೋಗೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಅಡಿಗೆ ಮಾಡೋದು, TV ನೋಡೋದು, ಎಲ್ಲ 5 ಕೆಲಸ ಲೆಕ್ಕ ಹಾಕಿ. ಕಡೆಗೆ ಈ 5 ಕೆಲಸ ಅದು ನಿಮ್ ಜೀವನಕ್ಕೆ ಮಾಡಲೇಬೇಕದು. ಅದನ್ನೇನೋ ಲಾಭ ಇಲ್ಲ ಮುಂದೆ, ಬಟ್ 2 ನಿಮ್ಗೆ ಲಾಭ ಇದೆ. ಅದು ಆತ್ಮನ ಮೋಕ್ಷಾರ್ಥಂ ಜಗತ್ತಾಯ. ಆತ್ಮನ ಮೋಕ್ಷಾರ್ಥಂ, ನನ್ನ ಮೋಕ್ಷಕ್ಕೋಸ್ಕರ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು, ಸತ್ಸಂಗದಲ್ಲಿರ್ಬೇಕು, ಜಗತ್ತಾಯ ಸೇವಾವನ್ನು ಜೀವನ ಮಾಡಬೇಕು. ಇದು ನಿಮ್ಮ ಇನ್ವೆಸ್ಟ್ಮೆಂಟ್. ಉಳಿದು ನಿಮ್ಮದು ಎಕ್ಸ್ಪೆನ್ಸ್. ನಿಮ್ಗೆ 100 ರೂಪಾಯಿ ಸಂಬಳ 1000 ರೂಪಾಯಿ ಸಂಬಳ ಬಂದ್ರೆ 900 ರೂಪಾಯಿ ಎಲ್ಲ ಖರ್ಚಾಗುತ್ತೆ. ನ್ಯೂಸ್ ಪೇಪರ್ಗೆ, ಅಡಿಗೆಗೆ, ಹಾಲಿಗೆ ಎಲ್ಲ 100 ರೂಪಾಯಿ ಉಳಿತದೆ. ಅದನ್ನ ಸೇವಿಂಗ್ಸ್ ಮಾಡ್ತೀರಿ, ಬ್ಯಾಂಕಲ್ಲಿ ಡಿಪಾಸಿಟ್ ಇಡ್ತೀರ ಅಲ್ವಾ. ನೀವು ದಿನದಲ್ಲಿ 24 ಗಂಟೆ 8 ಗಂಟೆ ನಿದ್ದೆ ಹೋಯ್ತು, 16 ಗಂಟೆ ಉಳಿದಲ್ಲಿ ಎಷ್ಟು ಗಂಟೆ ಸೇವ್ ಮಾಡಿದ್ರಿ? ಆ ಸೇವ್ ಮಾಡಿದ ಗಂಟೆ 2 ಆತ್ಮ ಮೋಕ್ಷಾರ್ಥಂ ಜಗತ್ತಿದೆ. ಈ ಮೊದಲೇ 5 ಐಟಮ್ ನಿಮ್ಗೆ ಸೇವಿಂಗ್ಸ್ ಇಲ್ಲ, ಅದು ಖರ್ಚು, ದಿನ ಮಾಡ್ಲೇಬೇಕು ಅಲ್ವಾ. ನಿಮ್ಮ ಉದ್ಧಾರಕ್ಕೆ ಏನ್ ಮಾಡ್ತೀರಿ, ಅದೇ ಸೇವಿಂಗ್ಸ್. ಆತ್ಮನ ಮೋಕ್ಷಾರ್ಥಂ ಜಗತ್ತಾಯ. ಅದು ಜಗತ್ತಾಯ ಹೇಗೆ ಸೇವಿಂಗ್ಸ್ ಆಗುತ್ತೆ? ಜಗತ್ತನ್ನ ಸರ್ವಿಸ್ ಮಾಡ್ತೀರ. ಸರ್ವಿಸ್ ಮಾಡಿದ್ರೆ ಧರ್ಮ ಕಾರ್ಯ. ಅದು ಧರ್ಮ ಕಾರ್ಯ ಮಾಡಿದ್ರೆ ಪುಣ್ಯ ಬರ್ತದೆ. ಪುಣ್ಯ ಬಂದಾಗ ಮುಂದೆ ಒಳ್ಳೇದಾಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಅದು ಸೇವಿಂಗ್ಸ್. ಅಲ್ಲ, ಧರ್ಮ ಕಾರ್ಯ ನಿಷ್ಕಾಮ ಕರ್ಮ ಮಾಡಿದ್ರೆ ಮನಸ್ಸು ಶುದ್ಧಿ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ, ಮುಕ್ತಿಗೆ ಕಾರಣ ಆಗುತ್ತದೆ. ಆತ್ಮನ ಮೋಕ್ಷಾರ್ಥಂ ನಿಮ್ಮ ಮುಕ್ತಿಗೆ ಕಾರಣ ಆಗುತ್ತೆ. ಹಾಗಿದ್ರೆ ನಿಮ್ಮಲ್ಲಿ ಇರೋ ಇನ್ವೆಸ್ಟ್ಮೆಂಟ್ 2 ಇನ್ವೆಸ್ಟ್ಮೆಂಟ್. ಆತ್ಮನ ಮೋಕ್ಷಾರ್ಥಂ ಜಗತ್ತಿದ, ಅದಕ್ಕೆ ಎಷ್ಟು ಟೈಮ್ ಇಟ್ಟರೆ ನಿಮ್ಗೆ ಲೆಕ್ಕ ಬಿಟ್ಟದ್ದು. ನೀವು ಬುದ್ಧಿವಂತಿಕೆ ಇದ್ರೆ ಈ 5 ಐಟಮ್ಗಳಿಗೆ ನಾನು ಕಡಿಮೆ ಮಾಡ್ತಾರೆ, ಖರ್ಚು ಕಡಿಮೆ ಮಾಡ್ತಾ ಹೋಗ್ತೀರಾ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋಗ್ತೀರಾ. ನಾನು ಕೆಲಸಕ್ಕೆ ಸೇರಿದಾಗ ದಿನಕ್ಕೆ 12 ಗಂಟೆ ಕೆಲಸ, ಎಷ್ಟು 8 ಗಂಟೆ ನಿದ್ದೆ, 4 ಗಂಟೆ ಧ್ಯಾನ. ಅದು ಆತ್ಮನ ಮೋಕ್ಷ ಜಗತ್ತಿದ. ರಾತ್ರಿ 9 ಗಂಟೆ ಬಂದ್ಮೇಲೆ 9 ಗಂಟೆ ಧ್ಯಾನ ಮಾಡಿ ರಾತ್ರಿ 1 ಗಂಟೆಗೆ ಮಲಗೋದು, ಬೆಳಗ್ಗೆ ಆಫೀಸ್ಗೆ ಓಡೋದು.
ಇನ್ವೆಸ್ಟ್ಮೆಂಟ್ ಎಷ್ಟು 4 ಗಂಟೆ ಆಯ್ತಾ, ಇಲ್ಲಿ ಆಫೀಸ್ ಕೆಲಸ ಮಾಡ್ತಾರೆ. ಸ್ಯಾಟರ್ಡೆ ಸಂಡೇ ಕೆಲಸ, ಸ್ಯಾಟರ್ಡೆ ಆಫೀಸ್ ಇರ್ತದೆ, ಸಂಡೇಕ್ಕೆ ಒಂದು 4 ಗಂಟೆ 5 ಗಂಟೆ ಆಫೀಸ್. ಬಸ್ಸಲ್ಲಿ ಹೋಗುವಾಗ ಅಧ್ಯಯನ ವೇದಾಂತ, ರಿಟರ್ನ್ ಬರುವಾಗ ಅಧ್ಯಯನ ವೇದಾಂತ, ಬೇರೆ ಊರು ಪ್ರಯಾಣ ಮಾಡ್ಬೇಕಾದ್ರೆ ಅಧ್ಯಯನ, ಟೈಮ್ ವೇಸ್ಟ್ ಮಾಡಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್. ಅದಕ್ಕೆ ನಾನು ಹೀಗಿದ್ದೇನೆ ಇವತ್ತು. ನೀವು ಖರ್ಚು ಹೆಚ್ಚು ಮಾಡ್ತೀರಾ, ಕಡೆಗೆ ಏನಾದ್ರೆ ಟೈಮ್ ಹೋಗ್ತಾ 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 ಎಲ್ಲ ಜವಾಬ್ದಾರಿ ಮುಗಿದು, ಮಕ್ಕಳ ಎಜುಕೇಶನ್ ಆಯ್ತು ಆಯ್ತಾ, ನಮ್ದೆಲ್ಲ ಜವಾಬ್ದಾರಿ ಕಡಿಮೆ ಆಗ್ತಾ ಹೋದು. ಈಗ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಹೋಯ್ತು. ಯಾವುದೋ ದುಡ್ಡಿನ ಖರ್ಚು ಮಾತ್ರ ಅಲ್ಲ, ಇದು 5 ಐಟಮ್ ಖರ್ಚು ಕಡಿಮೆ ಆಯ್ತು. ಟೈಮ್ ಉಳಿತು. ಈಗ ಆ ಟೈಮ್ ಜಾಸ್ತಿ ಆತ್ಮ ಮೋಕ್ಷ ನಮ್ಮ ಜಗತ್ತಿದೆ. ಕಡೆಗೆ ಏನಾಯ್ತು, 24 ಗಂಟೆ ಆತ್ಮ ಮೋಕ್ಷ ಜಗತ್ತಿದೆ ಆಗಬೇಕದು. ಅಲ್ವಾ? ಅದೇ ಬುದ್ಧಿವಂತಿಕೆ. ನೀವು ಎಷ್ಟು ಖರ್ಚು ಕಡಿಮೆ ಮಾಡ್ತೀರಾ, ಅವ್ನು ಬಹಳ ಬುದ್ಧಿವಂತ ಸ್ವಾಮಿ, ಏನೋ ಬಹಳ ಖರ್ಚು ಮಾಡೋ, ಬಹಳ ಬಿ ಎ ಹಿಡಿದಾನೆ, ಸೇವಿಂಗ್ಸ್ ಬಹಳ ಬುದ್ಧಿವಂತ. ಇದು ಆ ಜೀವನದಲ್ಲಿ ಸೇವಿಂಗ್ಸ್ ಮಾಡ್ಬೇಕು ನೀವು ಕಲಿಬೇಕು. ಬರೀ ಖರ್ಚು ಮಾತ್ರ ಮಾಡೋದಲ್ಲ, ಖರ್ಚು ಮಾಡಿ ಬೇಡ ಅಂತ ಹೇಳ, ಅದಕ್ಕೆ 5 ಐಟಮ್ ಇಟ್ಕೊಳ್ಳಿ. ಸರಿನಾ? ಅದನ್ನ ಮಾಡಿಬಿಟ್ಟು ಪ್ರತಿ ದಿವಸ ಮಾಡ್ಬೇಕಿದ್ದ, ಪ್ರತಿ ದಿವಸ ಬರಿಬೇಕು. ಆಮೇಲೆ ಸಂಜೆ ಅದನ್ನ ಲೆಕ್ಕ ಹಾಕು ಆಯ್ತಾ. ಕಡೆ ಬೆಳಿಗ್ಗೆ ಎದ್ದುಕೊಳ್ಳಿ, ಏನ್ ಮಾಡ್ತೀರಾ? ಬೆಳಿಗ್ಗೆ ಎದ್ಕೊಳ್ಳೆ, ಹೇ ವಾಟ್ಸ್ಆಪ್ ಏನ್ ಮೆಸೇಜ್ ಬಂತು, ಅಲ್ಲ ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ಎಷ್ಟು ಲೈಕ್ ಬಂತು. ಬೆಳಗ್ಗೆ ಎದ್ದುಕೊಳ್ಳೆ, ಭಗವಂತ ನನಗೆ 1 ದಿವಸ 3 ದಿವಸ ಬದುಕು ಕೊಟ್ಟಿದ್ಯಾ, ಕೃತಜ್ಞತೆ ಇದೆ, ಈ ದಿವಸ ಚೆನ್ನಾಗಿ ಕಲಿತೇನೆ, ಈ ದಿವಸ ಏನ್ 7 ಕೆಲಸ ಮಾಡಿದ್ರೆ ಲೆಕ್ಕ ಆಗ್ಬೇಕು, ಬರಿಬೇಕು. ರಾತ್ರಿ ಮಾಡುವಾಗ ಭಗವಂತ ಈ 7 ಕೆಲಸ ಚೆನ್ನಾಗಿ ಮಾಡಿದೆ, ನಿನ್ಗೆ ಅರ್ಪಣೆ ಮಾಡ್ತೇನೆ ಅಂತ ಗ್ರೇಟ್ಫುಲ್ನೆಸ್. ಮತ್ತೇನು? ಫರ್ಗಿವ್ ಅಂಡ್ ಫರ್ಗೆಟ್. ನನಗೆ ಯಾರಾದ್ರು ತೊಂದರೆ ಕೊಟ್ರೆ, ಯಾರು ದುಃಖ ಕೊಟ್ರೆ ಅವ್ರಿಗೆಲ್ಲ ಕ್ಷಮಿಸಪ್ಪ, ಮರ್ತು ಬಿಡು. ಯಾಕೆ? ಆ ಫರ್ಗಿವ್ ಅಂಡ್ ಫರ್ಗೆಟ್ ಮಾಡಿದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ನಾಳೆಗೆ ಬರ್ತದೆ, ನಾಡ್ದು ಬರ್ತದೆ, ಕಡೆ ಮುಂದಿನ ಜನ್ಮಕ್ಕೂ ಬರ್ತದೆ, ಕರ್ಮ ಆಗ್ಬಿಡ್ತದೆ, ಎಲ್ಲ ಇನ್ಕ್ರೀಸ್ ಆಗುತ್ತೆ. ಪ್ರವೃತ್ತಿ ಇದ್ದ ನಿವೃತ್ತಿ ಆಗುತ್ತೆ, ನಿವೃತ್ತಿ ಇದ್ದ ಪ್ರವೃತ್ತಿ ಆಗುತ್ತೆ. ಕಡೆಗೆ ಮಲಗುವಾಗ ಧ್ಯಾನ ಮಾಡ್ತಾ ನಿದ್ದೆ ಮಾಡಬೇಕು. ಇದು ನಿಮ್ಮ 1 ದಿವಸ ಜೀವನ. ಇಷ್ಟು ಮಾಡಿದ್ರೆ ನೀವು ಜೀವನ ಉದ್ಧಾರ ಆಗುತ್ತೆ. ನಾವು ಹೇಗೆ ಬದುಕಬೇಕಂದ್ರೆ, ಕೂಲಿ ಕೆಲಸ ಮಾಡೋದು ಕೂಲಿ ಕೆಲಸಗಾರ ಮಾಡ್ಬೇಕು, ಬದುಕಬೇಕು. ಕೂಲಿ ಕೆಲಸವನಿಗೆ ನಾಳೆ ಅವನಿಗೆ ಪರ್ಮನೆಂಟ್ ಜಾಬ್ ಅಂತ ಏನಿಲ್ಲ. ಅವ್ನ ಮೇಸ್ತ್ರಿಗಳೇ ನಮ್ಗೆ ಕೆಲಸ ಇದೆಯಾ, ಹಾ ತಗೊಳಪ್ಪ ಮಾಡು, ಅದನ್ನ ಮಾಡು. ಸಂಜೆವರೆಗೆ ಮಾಡ್ದ, ಚೆನ್ನಾಗಿ ಮಾಡ್ದ, ಮೇಸ್ತ್ರಿಗಳು ಸಂಬಳ ಕೊಟ್ಟರು, ಮನೆಗೆ ಹೋದ. ಅಲ್ಲ ಮೇಸ್ತ್ರಿಗಳು ನನ್ನ ನಾಳೆ ಸಂಬಳ ಕೆಲಸ ಇದೆಯಾ, ಗೊತ್ತಿಲ್ಲ, ನಾಳೆ ಬಂದ್ಮೇಲೆ ನೋಡೋಣ ಅಲ್ವಾ? ನಾವು ಕೂಡ ಕೂಲಿ ಕೆಲಸದವರ ಕೆಲಸ ಮಾಡಬೇಕು, ಭಗವಂತನ ಕೂಲಿಗಳಾಗಬೇಕು. ಭಗವಂತ ನಮ್ಗೆ ಇವತ್ತು 1 ದಿವಸ ಕೆಲಸ ಕೊಡ್ತಾನೆ, 1 ದಿವಸ ಜೀವನ ಕೊಡ್ತಾನೆ. ನಾಳೆ ಜೀವನ ಇದೆಯೋ ಇಲ್ಲ ಗೊತ್ತಿಲ್ಲ, ನಾಳೆ ಹೇಳ್ತಿರೋ ಗೊತ್ತಿಲ್ಲ. ಇವತ್ತಿನ ದಿನ ಚೆನ್ನಾಗಿ ಕಳೆದಿದ್ವಾ? ನನಗೆ ಇತ್ತಿನ 1.5 ವರ್ಷದಲ್ಲಿ ನನ್ನ ಕೊಲೀಗ್ಸ್ ಅಂದ್ರೆ ನನ್ನ ಸಮಕಾಲೀನರು 4 ಜನ ಸತ್ತೋದು, ಹಾರ್ಟ್ ಅಟ್ಯಾಕ್. ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಲೈಫು, ಎಂಗೇಜಲ್ಲಿ ಹೋಗ್ಬೋದು. ಆದ್ರೆ ನಾನು ಇವತ್ತಿನ ದಿನ ನನ್ನ ಇದೆಯಲ್ಲ ಅದನ್ನ ಸಾರ್ಥಕ ಮಾಡ್ಕೊಂಡ, ಇದನ್ನ ಪ್ರಶ್ನೆ ಮಾಡ್ಬೇಕು, ಇದೆಲ್ಲ ಡೈರಿಯಲ್ಲಿ ಬರಿಬೇಕು. ಕಡೆಗೆ ಎಲ್ಲಾ ಕಡೆ ಕ್ವಾಲಿಟಿ ನೋಡ್ರಿ, ಅದು ಬಹಳ ಒಳ್ಳೆ ಕ್ವಾಲಿಟಿ ಇದೆ ಅಂತ. ನಿಮ್ಮ ಕ್ವಾಲಿಟಿ ಏನ್ರಿಪ್ಪ? ಓರ್ರಿ ಅಲ್ಲೊಂದು ಇದು ತಂದಿರಿ, ಎಂದು ಫ್ರೂಟ್ಸ್ ತಂದಿರಿ, ಎಷ್ಟು ಒಳ್ಳೆ ಕ್ವಾಲಿಟಿ ಗೊತ್ತಾ? ಅಲ್ಲ ನಾನು ಇದನ್ನ ತಂದೆ, ಏನದು ಜಿನ್ಸಿ ಅಂದ್ರೆ ಸಾಮಾನು, ಮನೆ ಕೆಲಸ ಸಾಮಾನು, ಅದು ಎಷ್ಟು ಒಳ್ಳೆ ಕ್ವಾಲಿಟಿ ಗೊತ್ತಾ? ಅಲ್ಲ ಅದೊಂದು ಸೋಫಾ ತಂದೆ, ಎಷ್ಟು ಒಳ್ಳೆ ಕ್ವಾಲಿಟಿ ಗೊತ್ತಾ? ಅಲ್ಲ ನಿಮ್ ಕ್ವಾಲಿಟಿ ಏನ್ರಿಪ್ಪ? ನಮ್ಮ ಕ್ವಾಲಿಟಿ ಶಮ ದಮ ತಿದೀಕ್ಷಾ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ. ದಿನ ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆಯಲ್ಲ ನೋಡ್ಬೇಕು. ಅದು ಇಂಪ್ರೂವ್ ಆಗೋದು ಹೇಗೆ? ಸೇವಾ ಕಾರ್ಯ ಸರ್ವಿಸ್ ಮಾಡಿದಾಗ ಇಂಪ್ರೂವ್ ಆಗಬೇಕು. ಕಡೆಗೆ ಒಂದು ಟೇಪ್ ಇದೆ ನಮ್ಮ ಹತ್ರ, ಡಿಸ್ಪೇರ್ ಟೇಪ್ ಅಂತ. ಅಂದ್ರೆ ದುಃಖಕ್ಕೆ ಕಾರಣ, ಡಿಸ್ಪೇರ್ ಅಂದ್ರೆ ಏನು? ದುಃಖ. ಕಂಪೇರ್ ಮಾಡಿ ಡಿಸ್ಪೇರ್ ಆಗುತ್ತೆ. ನಾವೆಲ್ಲ ಕಂಪೇರ್ ಮಾಡೋದು, ದುಃಖ ಪಡೋದು, ಅಯ್ಯೋ ಅವ್ರು ನಮ್ಮಿಂದ ಒಳ್ಳೇದಿದ್ದಾರೆ, ಕೊರಗೋದು. ಡಿಸ್ಪೇರ್, ಕಂಪೇರ್ ಅಂಡ್ ಡಿಸ್ಪೇರ್. ಆಯ್ತಾ? ಯಾರೊಟ್ಟಿಗೆ ನಾವು ಕಂಪೇರ್ ಮಾಡಕ್ ಹೋಗ್ಬಾರ್ದು. ಆಪಲ್ ಮತ್ತು ಆರೆಂಜ್ ಕಂಪೇರ್ ಮಾಡಕ್ಕಾಗಲ್ಲ, ಎಲ್ಲರೂ ಬೇರೆ ಬೇರೆ. ಆಧ್ಯಾತ್ಮಿಕವಾಗಿ ಕಂಪೇರ್ ಮಾಡಬಾರ್ದು, ವ್ಯವಹಾರಿಕವಾಗಿ ಕಂಪೇರ್ ಮಾಡಬಾರ್ದು.
ಇಲ್ಲಿ ಅವ್ರಿಗೆ ಒಳ್ಳೇದಾದ್ರೆ ಒಳ್ಳೆ ಸುಖ ಇರಲಿ. ಆದರೆ ನಾವು ಅವ್ರನ್ನ ಒಳ್ಳೆ ಗುಣ ಏನ್ ಕಲೀಲಿಕ್ಕಾಗತ್ತೆ, ಅದನ್ನ ಕಲಿಲಿಕ್ಕೆ ಪ್ರಯತ್ನ ಮಾಡೋದು. ಕಂಪ್ಯಾರಿಸನ್ಗೋಸ್ಕರ ಅಲ್ಲ. ಅವ್ರದ್ದು ಏನ್ ಕೆಟ್ಟ ಗುಣ ಇದೆ ಅದನ್ನ ಹೇಗೆ ಬಿಡಬೇಕು ಅಂತ ಕಲಿಬೇಕು. ಒಬ್ಬರ ಬಗ್ಗೆ ತಿಳ್ಕೊಳ್ಳಿಬೇಕಾ ನಾವು ಕಲಿಬೇಕು. ಬಟ್ ಕಂಪೇರ್ ಮಾಡ್ಲಿಕ್ಕೆ ಯಾವಾಗ ಮಾಡೋದು? ಕಂಪೇರ್ ಮಾಡಿದ್ರೆ ದುಃಖ ಆಗೋದು. ಕಂಪೇರ್ ಮಾಡಿದ್ರೆ ಯಾರು ಉದ್ಧಾರ ಆಗೋಲ್ಲ. ನಾವು ಬುದ್ಧಿವಂತ ನಮ್ಮಿಂದ 1000 ರೂಪಾಯಿ ಬುದ್ಧಿವಂತ ಬೇಕಾದಷ್ಟು ಜನ ಸಿಗ್ತಾರೆ. ಪ್ರಪಂಚದಲ್ಲಿ ಏನ್ ಕಡಿಮೆ ಇದೆ ಅಂದ್ರಪ್ಪ. ನಾನ್ ಚೆನ್ನಾಗಿ ಮಾಡಿದ್ರೆ ನನಗೆ ಚೆನ್ನಾಗಿ ಮಾಡಿ ಬೇಕಾದಷ್ಟು ಜನ ಸಿಗ್ತಾರೆ. ನಮ್ಮಲ್ಲಿ ಒಬ್ಬ IIT ಇದ್ದೆ ನಾನು. IIT ಇದ್ದಾಗ ನಮ್ಮೊಬ್ಬ ಇದು ಹಾಸ್ಟೆಲ್ ಮೇಟ್ ಇಷ್ಟುದ್ದ ಗಡ್ಡ ಬಿಟ್ಟು ಈ ಕಣ್ಣು ತಿರ್ಕೊಂಡು ಹೋಗ್ತಾನೆ. ಫಸ್ಟ್ ಇಯರ್ ನಲ್ಲಿ ಫಸ್ಟ್ ಇಯರ್ IIT ಅಲ್ಲಿ 6 ವರ್ಷ ಕಳೆದಿದ್ದಾನೆ. ಅಲ್ಲಿ ಅವ್ನಿಗೆ ಏನಾಯ್ತು, ಅಯ್ಯೋ ಅವನ ಕತೆ ಕೇಳಿದ್ರೆ ಬೇಜಾರಾಗುತ್ತೆ ಸ್ವಾಮಿ. ಏನದು, ಅವನು ಒಂದು ಸ್ಟೇಟ್ ಅಲ್ಲಿ ಟಾಪ್ ರ್ಯಾಂಕ್ ಇರುತ್ತೆ, ಸ್ಟೇಟ್ ರ್ಯಾಂಕಿಂಗ್ ಅಲ್ಲಿ. IIT ಅಲ್ಲಿ ಆ ರ್ಯಾಂಕ್ ಸ್ಟೇಟ್ ರ್ಯಾಂಕ್ ಅಂತೆ, ಫಸ್ಟ್ ರ್ಯಾಂಕ್. ಇವನು ಒಳ್ಳೆ IIT ಸಿಕ್ತು, ಒಳ್ಳೆ ಟಾಪ್ ರ್ಯಾಂಕ್ ಸಿಕ್ತು, IIT ಬಾಂಬೆ ಬಂದ್ರೆ ಇಲ್ಲಿ ಕ್ಲಾಸ್ ಅಲ್ಲಿ 60 ಜನ, ಒಬ್ಬರಿಂದ ಒಬ್ರು ಬುದ್ಧ, ಪ್ರತಿಯೊಬ್ರು ಸ್ಟೇಟ್ ರ್ಯಾಂಕರ್ಸ್. ಅವಾಗ ಪ್ರತಿಯೊಬ್ಬರು ಕಂಪೇರ್ ಮಾಡಿ ಇವನು ನಾನು ಎಲ್ಲಿದ್ದೇನೆ ಅಂತ. ಅಲ್ಲಿ ಬೇರೆ ರಿಲೇಟಿವ್ ಮಾರ್ಕಿಂಗ್ ಆಯ್ತಾ, ಟಾಪ್ ರ್ಯಾಂಕಿಂಗ್ ಜಾಸ್ತಿ ಕಡಿಮೆ. ಸೊ ಎಲ್ಲರೂ ತರ ಕಾಂಪಿಟೇಷನ್ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. 1 ಮಾರ್ಕ್ ಕಡಿಮೆ ಆದ್ರೂ ದುಃಖ ಆಗುತ್ತೆ. ಆ ದುಃಖ ಏನ್ ಮಾಡಿದ್ರೆ ಡ್ರಗ್ಸ್ ತಗೊಳ್ಳಿ ಶುರು ಮಾಡ್ಬಿಟ್ಟ. ಹೋಯ್ತು, 6 ವರ್ಷ ಹೋಯ್ತು. ಅಲ್ಲ IIT ಅಲ್ಲಿ ಅಷ್ಟು ಜನ ಬುದ್ಧಿವಂತರಿದ್ದಾರೆ, ಅವ್ರಿಂದ ನಾನು ಏನ್ ಕಲಿಬೇಕಂತ ತಿಳ್ಕೊಳ್ಳೋದು, ಎಷ್ಟು ಅದು ಕಂಪೇರ್ ಮಾಡ್ಬಿಟ್ರೆ ಹೋಯ್ತು ನಾವು. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಇನ್ನೊಂದು ಬ್ಲೆಸ್ಸಿಂಗ್ಸ್ ಕೌಂಟರ್ ಬೇಕಪ್ಪ. ಅದು ಬ್ಲೆಸ್ಸಿಂಗ್ಸ್ ಇನ್ಸ್ಟ್ರೂಮೆಂಟ್ ಇರ್ಬೇಕಲ್ಲ ನಿಮ್ ಕೈಯಲ್ಲಿ ಎಣಿಸಿ. ನಮ್ಮ ಜೀವನದಲ್ಲಿ ಆ ಭಗವಂತನ ಕೃಪೆ ಎಷ್ಟು ಬರ್ತಾ ಇದೆ, ಕ್ಷಣ ಕ್ಷಣಕ್ಕೂ ಬರ್ತಾ ಇದೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಪ್ರಾಬ್ಲಮ್ ಇದೆ. ಅದು ಎಷ್ಟು ಒಳ್ಳೇದಾಗ್ತಾ ಇದೆ ನನಗೆ, ಎಷ್ಟು ನನಗೆ ನನ್ನ ಹೃದಯ ಬಡಿತಾ ಇದೆ, ಕಣ್ಣು ಕಾಣ್ತಾ ಇದೆ, ಕಿವಿ ಕೇಳ್ತಾ ಇದೆ, ತಲೆ ಕೆಲಸ ಮಾಡ್ತಾ ಇದೆ, ನನಗೆ ದುಡ್ಡಿದೆ. ನಾವು ಇಲ್ದಿದ್ದು ಕೊರಗೋದೇನೋ, ಇದ್ದದಕ್ಕೆ ಗ್ರೇಟ್ಫುಲ್ನೆಸ್ ಇಲ್ಲ. ನಾವು ಲೈಫಲ್ಲಿ ಯಾವಾಗಲೂ ಹಾಫ್ ಗ್ಲಾಸ್ ಫುಲ್, ಹಾಫ್ ಗ್ಲಾಸ್ ಎಂಟಿ ಅಂತ. ಗ್ಲಾಸಲ್ಲಿ ಯಾವಾಗಲೂ ಅರ್ಧಂಬರ್ಧ. ನಾವ್ ಯಾವಾಗಲೂ ಅರ್ಧ ಖಾಲಿ ಆಗಿದೆ ನೋಡ್ಕೊಂಡ್ರೆ ನಮ್ ಜೀವನ ದುಃಖನೇ. ಬಟ್ ಅರ್ಧ ತುಂಬಿದೆಯಲ್ಲ, ಅದನ್ನೇನ್ ಮಾಡಿದ್ರೆ ಬಂದು ಸ್ವಾಮಿಗಳ ಓಡಾಡ್ತಾನೆ. ಸ್ವಾಮಿ ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಗೊತ್ತಾ, ಏನ್ ಕಷ್ಟಪ್ಪ, ನಾನು ದುಡ್ಡೇ ಇಲ್ಲ. ಹೌದೇನಪ್ಪ, ನಾನು ದುಡ್ಡು ಕೊಡ್ತೇನೆ, ಎಷ್ಟು ಬೇಕು ನಿಂಗೆ? ನಾನು ತುಂಬ ಬೇಕು. ಆಯ್ತು, ತುಂಬ ಬೇಕಾದ್ರೆ ಒಂದು ಕಣ್ಣು ಕೊಡು, 5 ಲಕ್ಷ ರೂಪಾಯಿ ಕೊಡ್ತೇನೆ. ಕಣ್ಣು ಡೊನೇಟ್ ಮಾಡು, 5 ಲಕ್ಷ ರೂಪಾಯಿ ತಗೊಳ್ಳೋದಿಲ್ಲ. ಒಂದು ಲಿವರ್ ಕೊಟ್ಬಿಡು, 20 ಲಕ್ಷ. ಒಂದು ಹಾರ್ಟ್ ಕೊಟ್ಬಿಡು, 30 ಲಕ್ಷ. ಅಯ್ಯೋ ಅದೆಲ್ಲ ಕೊಡಕ್ಕಾಗತ್ತ? ಅದು ಅಲ್ಲ, ನೀವು ಕೋಟಿ ಗಟ್ಟಲೆ ಇದೆ ಒಳಗಡೆ. ಫಾರ್ಗಿವ್ ಅಂಡ್ ಫಾರ್ಗೆಟ್. ಕ್ಷಮಿಸ್ಬಿಟ್ಟು ಮರ್ತು ಬಿಡಿ, ದುಃಖ ಮಾಡ್ತಾ ಕೂತ್ಕೋಬೇಡಿ, ನಿಮ್ ಜೀವನ ಹಾಳಾಗತ್ತಷ್ಟೇ. ಇದಕ್ಕೇನ್ ಹೇಳ್ತೇವೆ, ಸ್ವಾಧ್ಯಾಯ ಡೈರಿ ಅಂತ ಹೇಳ್ತೇವೆ. ಎಲ್ಲ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಕೊಟ್ಬಿಡಿದೆ ನಿಮ್ ಕೈಲಿಗೆ. ಮತ್ತೆ ನನ್ನ ಬಂದು ಕೇಳಿ, ನನಗೆ ಯಾವಾಗ ಎನ್ಲೈಟ್ಮೆಂಟ್ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ. ಎಲ್ಲ ವಾಚ್ ಮೆಷರ್ ಮಾಡಿ. ಇದ್ರಲ್ಲಿ ಯಾಕೆ ಬರೆಯೋದು? ಬರೀದು ಯಾಕಂದ್ರೆ ನೀವೇ ಗಮನಿಸ್ಲಿಕ್ಕೆ, ನನಗೆ ಹಿನ್ನಲ್ಲಿ ಇದು ಶ್ರಮ ಜಾಸ್ತಿ ಕಡಿಮೆ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು, ದಮ ಸ್ವಲ್ಪ ಇಂಪ್ರೂವ್ ಆಗಬೇಕು, ಅಥವಾ ನನ್ನಲ್ಲಿ ಕೊರಗು ಜಾಸ್ತಿ ಆಗಬೇಕು ಅಂತ, ಕಡಿಮೆ ಆಗಬೇಕು ಅಂತ. ಆ ರೀತಿ ಸೆಲ್ಫ್ ಅವೇರ್ನೆಸ್, ಸ್ವಾಧ್ಯಾಯ. ಯಾರಿಗೆ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಹರಿ ಓಂ ಪ್ರಭುಜಿ. ಹರಿ ಓಂ. ಪ್ರಶ್ನೆ ಇಲ್ಲ, ತುಂಬಾ ಕೃತಜ್ಞತೆ ಇದೆ ಪ್ರಭುಜಿ. ಯಾಕೆ ಗೊತ್ತಾ, ನಾನು ಇದು ಜೋರಾಗಿ ಹಾಕೊಂಡು ಕೇಳಿಸ್ಕೊತಾ ಇದ್ದೀನಿ ಮನೇಲಿ. ನಮ್ಮ ಮನೇಲಿ ಪಾಪ ನಮ್ಮ ಮನೆ ಹೆಲ್ಪ್ ಮಾಡಕ್ ಒಬ್ಳು ಬರ್ತಾಳೆ, ಅವಳು ಸ್ಕೂಲ್ ಮೆಟ್ಲು ಹತ್ತಿಲ್ಲ. ಎಷ್ಟು ಗಮನ ಇಟ್ಕೊಂಡು ಕೇಳಿಸ್ಕೊಂಡ್ಲು ಅಂದ್ರೆ, ಮನೆ ಕೆಲಸ ಮಾಡ್ತಾ ಮಾಡ್ತಾ ಹೋಗೋಕ್ ಮುಂಚೆ ನಂಗೆ ನಮಸ್ಕಾರ ಮಾಡಿ ಹೋದ್ಲು. ನಿಮ್ ಗುರುಗಳಿಗೆ ಹೇಳ್ಬೇಕು. ಇಂಗ್ಲಿಷ್ ಅಲ್ಲ, ಇವತ್ ಕನ್ನಡ ಬರ್ತಾ ಇದೆಯಲ್ಲ. ರತ್ನಮ್ಮ ಅಂತ ಅವ್ರಿಗೆ ಬ್ರೆಸ್ ಮಾಡ್ಬಿಡಿಪ್ಪ, ಇಲ್ಲೇ ಇದಾರೆ. ಬಾಯಿ ಹಂಗೆ ಜೀವನ ಮಾಡ್ತಾ ಇದೀನಿ ಶೇಸೆ. ಜೀವನವನ್ನ ಮನಸ್ಸು ಶಾಂತವಾಗಿ ಇಟ್ಕೊಂಡು ಭಗವಂತನಿಗೆ ಕೃತಜ್ಞತೆ ಜೀವನ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ? ಬರುತ್ತೆ. ದಿನ ಕೊರಗಿ ಜೀವನ ಮಾಡಿದ್ರೆ ಸತ್ತೋದಾಗೆ ಅದು. ಹೌದು ಹೇಳಿ. ಇಲ್ಲ ಆಗ್ತಾ ಇದ್ರೆ ನಿಮ್ ಕತೆ, ನಾನು ಕೆಲಸ ಮಾಡ್ತಾ ಇದ್ರು ನನ್ ತಲೆ ಇಲ್ಲಿ ಬರ್ತಾ ಇದೆ. ವೆರಿ ಗುಡ್.
ತುಂಬಾನೇ ಖುಷಿ ಆಯ್ತು. ಕನ್ನಡದಲ್ಲಿ ಇವತ್ತು ಅರ್ಥ ಆಯ್ತು, ದಿನ ಅರ್ಥ ಆಯ್ತಿರ್ಲಿಲ್ಲ ನನ್ಗೆ. ಹಾ ಸುಮ್ನೆ ನನ್ಗೆ ತಲೆ ಒಳಗ್ ಹೋಯ್ತು, ಅದಕ್ಕೆ ಮೇಡಮ್ ಹಂಗಂದಿ. ನಿಮ್ ಬಾಯಿಂದ ನನ್ಗೆ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ. ನಮ್ಗಂದ ಯಾರಿಗಪ್ಪ, ನೀವು ರತ್ನಮ್ಮ ತಾನೆ? ಹೌದಳಿ. ರತ್ನ ಆಗಿರ್ಬೇಕು. ರತ್ನ ಅಂದ್ರೆ ಒಳ್ಳೆ ಮನ್ಸಿಂದ ಸುಖವಾಗಿ ಭಗವಂತ ಏನ್ ಕೊಟ್ಟಿದ್ದಾನೆ ಅಷ್ಟು ತೃಪ್ತಿ ಪಡ್ಕೊಂಡು ಶಾಂತವಾಗಿರ್ಬೇಕು, ಅದೇ ರತ್ನ. ನಾನು ತೃಪ್ತಿ ಪಡ್ತಾವ್ರಿ. ಅಪಾರ್ಟ್ಮೆಂಟ್ ಬಂದ್ 18 ವರ್ಷ ಆಯ್ತು. ಅದ್ರಲ್ಲೇ ತೃಪ್ತಿ. ಮದ್ವೆ ಮಾಡ್ದಿ, ಮನೆ ಕಟ್ತಿ, ಎಷ್ಟು 75 ವರ್ಷ ಯಜಮಾನನ್ಗೆ ಎಲ್ಲ ಶಾಂತವಾಗೇ ಜೀವನ ನಡೀತಾ ಇದ್ರೆ ಮಗ ವಾಪಸ್ ಸರಿ ಇಲ್ಲ ಅಷ್ಟೇ. ಮಗ ಸರಿ ಇಲ್ಲ, ಅದು ಕೊಟ್ಟ ಭಗವಂತನ ಕೊಟ್ಟದ್ದೇ ಅದು, ಅದ್ರ ದುಃಖ ಪಡೋ ಅಗತ್ಯ ಇಲ್ಲ. ನಾವೇ ಅಲ್ವಾ? ಇವಾಗ ಅದಕ್ಕೋಸ್ಕರ ನೀವು ಕೊರಗ್ರಿ ಸ್ವಲ್ಪ ಸ್ವಲ್ಪ ಅಂತ ಕೊಟ್ಟಿದ್ದಾನೆ. ಹಾ, ಕೊರಗಬೇಡಿ, ಅದು ಭಗವಂತ ಕೊಟ್ಟದು, ಅದೊಂದು ನಿಮ್ ಜವಾಬ್ದಾರಿ ಅಷ್ಟೇ ಅದು. ಸರಿನಾ? ಅಷ್ಟೇ ತೃಪ್ತಿ ಪಡ್ತೀನಿ. ಇಂದು ಮೇಡಮ್ ನಿಮ್ದೇ ಇದ್ದಾರೆ ನನ್ಗೆ. ವೆರಿ ಗುಡ್. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಪ್ರಭು. ಹರಿ ಓಂ. ಹರಿ ಓಂ. ತುಂಬಾ ಯಾರಿಗೆ